ನಮಸ್ಕಾರ ವೀಕ್ಷಕರೇ. ಮನುಷ್ಯನ ಜೀವನದಲ್ಲಿ ಕೆಲವು ರಾತ್ರಿಗಳು ಬರುತ್ತವೆ. ಅವು ನಮ್ಮ ಇಡೀ ಹಣೆ ಬರಹವನ್ನೇ ಬದಲಾಯಿಸಿ ಬಿಡುತ್ತವೆ. ನಮ್ಮ ಮದುವೆಯ ರಾತ್ರಿಯೂ ಹಾಗೇ ಇತ್ತು. ನನ್ನ ಸ್ವಂತ ರಕ್ತ ಸಂಬಂಧಿಕರೇ ಎಲ್ಲರ ಎದುರು ನನ್ನನ್ನು ಹೀನಾಯವಾಗಿ ನಿಂದಿಸುತ್ತಿದ್ದರು. ನನ್ನ ಕೆನ್ನೆಯ ಮೇಲೆ ಹೊಡೆದ ಕೈ ಗುರುತುಗಳು, ಕಣ್ಣಲ್ಲಿ ಕಣ್ಣೀರಿತ್ತು, ಕಿವಿಯಲ್ಲಿ ಜನರ ಅಪಹಾಸ್ಯದ ನಗು ಕೇಳಿಸುತ್ತಿತ್ತು. ಆದರೆ ಆ ಮದುವೆ ಮಂಟಪದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಎಲ್ಲವನ್ನ ಸುಮ್ಮನೆ ನಿಂತು ನೋಡುತ್ತಿದ್ದ. ಆತನ ಮುಖದಲ್ಲಿ ಸಣ್ಣದೊಂದು ಮುಗುಳ್ನಗುವಿತ್ತು, ಕಣ್ಣಲ್ಲಿ ನನಗಾಗಿ ಒಂದು ಗೌರವವಿತ್ತು. ಅಂತಹ ಗೌರವವನ್ನು ಇದುವರೆಗೂ ನನಗೆ ಯಾರೂ ಕೊಟ್ಟಿರಲಿಲ್ಲ. ಆತನೇ ನನ್ನ ಮದುಮಗ. ನೋಡಲು ತೀರಾ ಸಾಮಾನ್ಯವಾಗಿದ್ದ ಆ ಹುಡುಗ ನನ್ನ ಅತ್ತೆ ಮನೆಯವರು ಭಿಕ್ಷುಕ ಎಂದು ನಿಂದಿಸುತ್ತಿದ್ದರು. ಆತನ ಹರಿದ ಚಪ್ಪಲಿಗಳನ್ನು ನೋಡಿ ನನ್ನ ಗೆಳತಿಯರು ನಗುತ್ತಿದ್ದರು. ಆತನ ಕೈಯಲ್ಲಿದ್ದ ಹಳೆಯ ಗಡಿಯಾರವನ್ನು ನೋಡಿ ನನ್ನ ದೊಡ್ಡಮ್ಮ ಈತ ಮದುವೆಗೆ ಒಂದು ಕಾಸು ವರದಕ್ಷಿಣೆ ತಂದಿಲ್ಲ ಎಂದು ಚುಚ್ಚಿ ಮಾತನಾಡುತ್ತಿದ್ದರು. ಆದರೆ ಸ್ನೇಹಿತರೆ, ಆ ರಾತ್ರಿ ಆ ಸಾಮಾನ್ಯ ಹುಡುಗ ಯಾರು ಎಂದು ಯಾರಿಗೂ ತಿಳಿದಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಸ್ವಂತ ಜನರಿಗೂ ತಿಳಿಯದ ನನ್ನ ಬದುಕಿನ ದೊಡ್ಡ ನಿಜ ಆತನಿಗೆ ಗೊತ್ತಿತ್ತು. ಇದು ನನ್ನ ಕತೆ, ಅಂದರೆ ಭವ್ಯ ಎಂಬ ಹುಡುಗಿಯ ಕತೆ. ಈ ಜಗತ್ತು ಎಂದಿಗೂ ನನ್ನನ್ನು ಒಬ್ಬ ಮನುಷ್ಯರನ್ನಾಗಿ ನೋಡಿಲ್ಲ. ಆದರೆ ಆತ ನನ್ನ ಬದುಕಿಗೆ ಒಬ್ಬ ದೇವರ ರೂಪದಲ್ಲಿ ಬಂದು ನನ್ನ ಬದುಕನ್ನೇ ಬದಲಾಯಿಸಿಕೊಂಡು ಬಂದಿದ್ದ. ನೀವು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿದರೆ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತವೆ ಮತ್ತು ಮನಸ್ಸು ಸಂತೋಷದಿಂದ ತುಂಬಿ ಹೋಗುತ್ತದೆ. ನನ್ನ ಹೆಸರು ಭವ್ಯ. ನನಗೆ ಈಗ 22 ವರ್ಷ. ನನ್ನ ಕತೆ ಶುರುವಾಗುವುದು ನನಗೆ ಕೇವಲ 9 ವರ್ಷ ಇರುವಾಗ. ಅಂದು ವಿಪರೀತ ಮಳೆಯಾಗುತ್ತಿತ್ತು. ನನ್ನ ತಂದೆ ಪೇಟೆಯಿಂದ ಮನೆಗೆ ವಾಪಸ್ ಬರುತ್ತಿದ್ದರು. ನನ್ನ ಆಸೆಯಂತೆ ನನಗಾಗಿ ಕೆಂಪು ಬಣ್ಣದ ಜಡೆಬಿಲ್ಲಿ, ಗಾಜಿನ ಬಳೆಗಳು ಮತ್ತು ಒಂದು ಮುದ್ದಾದ ಗೊಂಬೆಯನ್ನು ತರುತ್ತಿದ್ದರು. ಆದರೆ ಅಂದು ರಾತ್ರಿ ತಂದೆ ಮನೆಗೆ ಬರಲೇ ಇಲ್ಲ. ಜೋರಾಗಿ ಬಂದ ಲಾರಿಯೊಂದು ಅವರ ಸೈಕಲ್ಗೆ ಡಿಕ್ಕಿ ಹೊಡೆದಿತ್ತು. ನನ್ನ ತಂದೆ ನಮ್ಮನ್ನು ಈ ಕ್ರೂರ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ದೂರ ಹೋಗಿದ್ದರು. ನನ್ನ ತಾಯಿ ತುಂಬ ಧೈರ್ಯವಂತೆ. ಅವರು ಜನರ ಮನೆಗಳಲ್ಲಿ ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಹೊಲಿಗೆ ಕೆಲಸ ಮಾಡಿ ನನ್ನನ್ನು ಸಾಕಿದರು, ಓದಿಸಿದರು ಮತ್ತು ಒಳ್ಳೆಯ ಸಂಸ್ಕಾರ ನೀಡಿದರು. ನಮ್ಮ ಮುರಿದು ಹೋದ ಮನೆಯ ಗೋಡೆಯ ಮೇಲೆ ತಂದೆಯ ಭಾವಚಿತ್ರವಿತ್ತು. ತಾಯಿಯ ಪ್ರತಿದಿನ ಆ ಚಿತ್ರದ ಜೊತೆ ಮಾತನಾಡುತ್ತಿದ್ದರು. ನೋಡಿದ್ರಾ, ನಮ್ಮ ಭವ್ಯ ಎಷ್ಟು ದೊಡ್ಡವಳಾಗಿದ್ದಾಳೆ, ನೀವು ಇಂದಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದೀರೋ ಎಂದು ತಾಯಿ ಹೇಳುತ್ತಿದ್ದರು. ನಾನು ತಾಯಿಯ ಮಡಿಲಿನಲ್ಲಿ ತಲೆ ಇಟ್ಟು ಅಳುತ್ತಿದ್ದೆ. ಆಗ ತಾಯಿ, ಮಗಳೇ, ನನ್ನ ಆಸೆ ಒಂದೇ, ನಿನ್ನ ಮದುವೆ ಒಂದು ಒಳ್ಳೆಯ ಮನೆತನದಲ್ಲಿ ಆಗಬೇಕು. ನಿನ್ನನ್ನು ಮಹಾರಾಣಿಯಂತೆ ನೋಡಿಕೊಳ್ಳುವ ಗಂಡ ಸಿಗಬೇಕು. ಆಮೇಲೆ ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಚಿದರೂ ನನಗೆ ಬೇಸರವಿಲ್ಲ ಎನ್ನುತ್ತಿದ್ದರು. ಆದರೆ ತಾಯಿಯ ಆ ಆಸೆ ಈಡೇರಲೇ ಇಲ್ಲ. ನನಗೆ 16 ವರ್ಷವಿದ್ದಾಗ ತಾಯಿಯ ದೊಡ್ಡ ಕಾಯಿಲೆ ಆವರಿಸಿತ್ತು. ಚಿಕಿತ್ಸೆಗೆ ಹಣವಿರಲಿಲ್ಲ. ನಾನು ಓದನ್ನು ನಿಲ್ಲಿಸಿ ಹಗಲು ರಾತ್ರಿ ತಾಯಿಯ ಸೇವೆ ಮಾಡಿದೆ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಒಂದು ರಾತ್ರಿ ನನ್ನ ಅಮ್ಮ ನನ್ನ ಕೈ ಹಿಡಿದು ಕಣ್ಣೀರು ಹಾಕುತ್ತಾ, ಮಗಳೇ, ನನ್ನನ್ನು ಕ್ಷಮಿಸಿಬಿಡು, ನಿನ್ನ ಮದುವೆ ನೋಡದೆಯೇ ನಾನು ಹೋಗುತ್ತಿದ್ದೇನೆ ಎಂದರು. ಆದರೆ ಒಂದು ಮಾತು ಕೊಡು ಮಗಳೇ, ಏನೇ ಬಂದರೂ ನಿನ್ನ ನಡತೆ ಮತ್ತು ಸಂಸ್ಕಾರವನ್ನು ಮಾತ್ರ ಕಳೆದುಕೊಳ್ಳಬೇಡ. ಆ ದೇವರು ನಿನಗೆ ಯಾವುದಾದರೊಂದು ರೂಪದಲ್ಲಿ ಸಹಾಯ ಮಾಡುತ್ತಾನೆ ಎನ್ನುತ್ತಿರುವಾಗಲೇ ಅಮ್ಮನ ಕೈ ತಣ್ಣಗಾಯಿತು. ನಾನು 16ನೇ ವಯಸ್ಸಿಗೆ ಸಂಪೂರ್ಣವಾಗಿ ಅನಾಥಳಾದೆ. ಅಮ್ಮನ ಕಾರ್ಯ ಮುಗಿದ ಮಾರನೇ ದಿನ ನನ್ನ ದೊಡ್ಡಪ್ಪ ಬಂದರು. ಅವರು ನನ್ನ ತಂದೆಯ ಅಣ್ಣ. ನನ್ನ ಕೈ ಹಿಡಿದು, ಮಗಳೇ, ಇನ್ಮುಂದೆ ನೀನು ಒಂಟಿಯಲ್ಲ, ನಮ್ಮ ಮನೆಗೆ ನಡೆ, ನಿನ್ನನ್ನು ನನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದರು. ನಾನು ಅಳುತ್ತಾ ಅವರ ಕಾಲಿಗೆ ಬಿದ್ದೆ. ದೇವರು ನನ್ನ ಪ್ರಾರ್ಥನೆ ಕೇಳಿದ ಅಂದುಕೊಂಡೆ. ಆದರೆ ಆ ಮನೆಯ ಹೊಸ್ತಿಲು ತುಳಿಯುವುದು ನನ್ನ ಬದುಕಿನ ಅತಿ ದೊಡ್ಡ ತಪ್ಪಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ದೊಡ್ಡಪ್ಪನ ಮನೆ ಶಿವಮೊಗ್ಗದ ಒಂದು ದೊಡ್ಡ ಬಡಾವಣೆಯಲ್ಲಿತ್ತು. ಸುಂದರವಾದ ಬಂಗಲೆ, 2 ಕಾರುಗಳು, ಕೆಲಸದವರಿದ್ದರು. ದೊಡ್ಡಮ್ಮನಿಗೆ ಭಾರಿ ಅಹಂಕಾರ. ಅವರಿಗೆ 2 ಹೆಣ್ಣು ಮಕ್ಕಳು, ಪಲ್ಲವಿ ಮತ್ತು ಶ್ರುತಿ, ಹಾಗೂ ಒಬ್ಬ ಮಗ ರೋಹನ್. ನಾನು ಆ ಮನೆಗೆ ಹೋದ ಮೊದಲನೇ ದಿನ ದೊಡ್ಡಮ್ಮ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡಿ ನಕ್ಕ ನಗು ನನ್ನ ಮನಸ್ಸನ್ನು ನಡುಗಿಸಿತು. ಓ, ಇವಳೇನಾ ಆ ಅನಾಥ ಹುಡುಗಿ, ಬಾ, ನಿನ್ನ ಕೋಣೆಯನ್ನು ತೋರಿಸುತ್ತೇನೆ ಎಂದು ನನ್ನನ್ನು ಮನೆಯ ಹಿಂಭಾಗದಲ್ಲಿದ್ದ ಕೆಲಸದವರ ಸಣ್ಣ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಮುರಿದ ಮಂಚ ಮತ್ತು ಹಳೆಯ ಬೀಸಣಿಗೆ ಇತ್ತು. ಇನ್ಮುಂದೆ ನೀನು ಇಲ್ಲೇ ಇರಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲರಿಗೂ ಚಹಾ ಮಾಡಬೇಕು. ಆಮೇಲೆ ತಿಂಡಿ, ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು ಎಲ್ಲವನ್ನ ನೀನೇ ಮಾಡಬೇಕು. ತಿಳಿಯಿತೆ ಎಂದರು. ನನ್ನ ಕಣ್ಣಿನಲ್ಲಿ ನೀರು ಬಂತು. ನಾನು, ದೊಡ್ಡಪ್ಪ ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತೇನೆ ಅಂದರಲ್ಲ ಎಂದೆ. ದೊಡ್ಡಮ್ಮ ಜೋರಾಗಿ ನಕ್ಕು.
ಮಗಳೇ, ಈ ಮನೆಯಲ್ಲಿ ಸುಮ್ಮನೆ ಯಾರಿಗೂ ಅನ್ನ ಸಿಗುವುದಿಲ್ಲ. ನಿನ್ನ ಅಪ್ಪನ ಮನೆಯನ್ನೇ ನಿನಗೆ ಉಳಿಸಿಕೊಳ್ಳಲು ಆಗಲಿಲ್ಲ. ಈಗ ನನ್ನ ಮನೆಗೆ ಉಪಕಾರ ಮಾಡಲು ಬಂದಿದ್ದೀಯಾ ಎಂದರು. ಅಂದು ರಾತ್ರಿ ಆ ಸಣ್ಣ ಕೋಣೆಯ ನೆಲದ ಮೇಲೆ ಕುಳಿತು ಅಪ್ಪ ಅಮ್ಮನನ್ನ ನೆನೆದು ಅತ್ತೆ, ದೇವರು ನನ್ನನ್ನು ತನ್ನ ಬಳಿಗೆ ಕರೆಸಿಕೊಳ್ಳಬಾರದೆ ಎಂದುಕೊಂಡೆ. ಆದರೆ ಹಣೆ ಬರಹದಲ್ಲಿ ಕಷ್ಟ ಬರೆದಿರುವುದು, ಸಾವು ಕೂಡ ಸುಲಭವಾಗಿ ಬರುವುದಿಲ್ಲ. ಮುಂದಿನ 6 ವರ್ಷಗಳು ನಾನು ಆ ಮನೆಯಲ್ಲಿ ನರಕ ಯಾತನೆ ಅನುಭವಿಸಿದೆ. ದಿನದಲ್ಲಿ 18 ಗಂಟೆ ಕೆಲಸ ಮಾಡುತ್ತಿದ್ದೆ. ಪಲ್ಲವಿ ಮತ್ತು ಶ್ರುತಿ ತೊಟ್ಟ ಬಿಟ್ಟ ಹಳೆ ಬಟ್ಟೆಗಳನ್ನು ಧರಿಸಬೇಕಿತ್ತು. ಅವರ ಎಂಜಲನ್ನ ತಿನ್ನಬೇಕಿತ್ತು. ಪ್ರತಿಯೊಂದು ತಪ್ಪುಗಳಿಗೂ ನಿಂದನೆ ಮತ್ತು ಏಟುಗಳು ತಪ್ಪುತ್ತಿರಲಿಲ್ಲ. ಅವರು ಕಾಲೇಜಿಗೆ ಹೋಗಿ ಚೆನ್ನಾಗಿ ಇರುತ್ತಿದ್ದರು. ನಾನು ಮಾತ್ರ ಅಡುಗೆ ಮನೆಯಲ್ಲಿ ಬೆವರು ಸುರಿಸುತ್ತಿದ್ದೆ. ರೋಹನ್ ನನ್ನನ್ನು ಕೆಲಸದವಳು ಎಂದೇ ಕರೆಯುತ್ತಿದ್ದ. ದೊಡ್ಡಮ್ಮ ನನ್ನನ್ನು ಅಪಶಕುನ ಎನ್ನುತ್ತಿದ್ದರು. ದೊಡ್ಡಪ್ಪನಂತೂ ನನ್ನನ್ನು ನೋಡದಂತೆಯೇ ನಟಿಸುತ್ತಿದ್ದರು. ಆದರೆ ಇವೆಲ್ಲದರ ನಡುವೆ ನನ್ನನ್ನು ಪ್ರೀತಿಸುವ ಒಬ್ಬ ಜೀವ ಆ ಮನೆಯಲ್ಲಿತ್ತು. ಅದು ನನ್ನ ಅಜ್ಜಿ, ಅಂದರೆ ದೊಡ್ಡಪ್ಪ ಮತ್ತು ನನ್ನ ತಂದೆಯ ತಾಯಿ. ಅಜ್ಜಿಗೆ ತುಂಬ ವಯಸ್ಸಾಗಿತ್ತು. ಮಂಚದ ಮೇಲೆಯೇ ಇರುತ್ತಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ನನಗಾಗಿ ತಾಯಿಯಂತಹ ಪ್ರೀತಿ ಇತ್ತು. ಪ್ರತಿದಿನ ನನ್ನನ್ನು ಹತ್ತಿರ ಕರೆದು ತಮ್ಮ ಪಾಲಿನ ಊಟವನ್ನು ನನಗೆ ಉಣಿಸುತ್ತಿದ್ದರು. ಮಗಳೇ, ನಿನ್ನೆ ನನ್ನ ಮುದ್ದಿನ ಮೊಮ್ಮಗಳು. ನಿನ್ನಂತಹ ಸಂಸ್ಕಾರ ನನ್ನ ಬೇರೆ ಮೊಮ್ಮಕ್ಕಳಿಗಿಲ್ಲ. ದೇವರು ನಿನಗೆ ಒಳ್ಳೆಯದು ಮಾಡೇ ಮಾಡುತ್ತಾನೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಇರು ಎನ್ನುತ್ತಿದ್ದರು. ನಾನು ಅವರ ಕಾಲಿನ ಬಳಿ ಕುಳಿತು ಅಳುತ್ತಿದ್ದೆ. ಅಜ್ಜಿ ತನ್ನ ತಲೆಯ ಮೇಲೆ ಸವರುತ್ತಿದ್ದಾಗ ನನಗೆ ನನ್ನ ಹೆತ್ತ ತಾಯಿಯೇ ಸವರುತ್ತಿದ್ದಂತೆ ಭಾಸವಾಗುತ್ತಿತ್ತು. ಕಾಲ ಉರುಳಿತು. ನನಗೆ 22 ವರ್ಷವಾಗಿತ್ತು. ಪಲ್ಲವಿಗೆ 24 ಮತ್ತು ಶ್ರುತಿಗೆ 20 ವರ್ಷ. ದೊಡ್ಡಮ್ಮ ಪಲ್ಲವಿಗಾಗಿ ಶ್ರೀಮಂತ ಮನೆತನದ ಹುಡುಗನನ್ನು ಹುಡುಕುತ್ತಿದ್ದರು. ನನ್ನ ಮಗಳು ಕೋಟ್ಯಾಧಿಪತಿ ಮನೆಗೆ ಸೊಸೆಯಾಗ ಹೋಗಬೇಕು ಎಂದು ಸದಾ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದರು. ಪಲ್ಲವಿ ಕೂಡ ತಾಯಿಯಂತೆ ಅಹಂಕಾರಿಯಾಗಿದ್ದಳು. ಗಂಟೆಗಟ್ಟಲೆ ಕನ್ನಡಿಯ ಮುಂದೆ ಕುಳಿತುಕೊಳ್ಳುತ್ತಿದ್ದಳು. ಪ್ರತಿಯೊಬ್ಬ ಹುಡುಗನನ್ನು ಕೀಳಾಗಿ ನೋಡುತ್ತಿದ್ದಳು. ನನ್ನ ಗಂಡ ದೊಡ್ಡ ಕಾರಿನಲ್ಲಿ ಬರಬೇಕು, ದೊಡ್ಡ ಹೋಟೆಲ್ಗಳಲ್ಲಿ ಊಟ ಮಾಡಿಸಬೇಕು, ವಿದೇಶಕ್ಕೆ ಕರೆದುಕೊಂಡು ಹೋಗಬೇಕು ಎನ್ನುತ್ತಿದ್ದಳು. ಒಂದು ದಿನ ದೊಡ್ಡಮ್ಮನ ಗೆಳತಿ ಶಾಂತಮ್ಮ ನಮ್ಮ ಮನೆಗೆ ಬಂದರು. ಚಹಾ ಕುಡಿಯುತ್ತಿದ್ದ ದೊಡ್ಡಮ್ಮನ ಕಿವಿಯಲ್ಲಿ ಏನೋ ಹೇಳಿದರು. ಅದನ್ನು ಕೇಳಿ ದೊಡ್ಡಮ್ಮನ ಕಣ್ಣುಗಳು ಹೊಳೆದವು. ನಿಜವಾಗಿಯೂ ಅಷ್ಟು ದೊಡ್ಡ ಮನೆತನವೇ? ಹುಡುಗ ಒಬ್ಬನೇನಾ ಎಂದರು ಶಾಂತಮ್ಮ. ಹೌದು, ಒಬ್ಬನೇ ಮಗ. ಪೋಷಕರು ತುಂಬ ಸರಳ ಸಜ್ಜನರು. ಮಗನನ್ನು ವಿದೇಶದಲ್ಲಿ ಓದಿಸಿ ಕರೆತಂದಿದ್ದಾರೆ. ಆದರೆ ಒಂದು ವಿಷಯ, ಹುಡುಗನಿಗೆ ಯಾವುದೇ ಹಮ್ಮು ಬಿಮ್ಮು ಇಷ್ಟವಿಲ್ಲ. ತಾನೇ ಖುದ್ದಾಗಿ ಹುಡುಗಿಯನ್ನು ನೋಡಲು ಬರುತ್ತಾನೆ. ಬರುವಾಗ ತೀರಾ ಸಾಧಾರಣವಾಗಿ ಬರುತ್ತಾನೆ. ಹುಡುಗಿ ನಿಜವಾದ ಮನಸ್ಸಿನವಳಾಗಿದ್ದರೆ ಹಣ ಅಂತಸ್ತನ್ನು ನೋಡುವುದಿಲ್ಲ ಎಂಬುದು ಆತನಿಗೆ ನಂಬಿಕೆ ಎಂದರು. ದೊಡ್ಡಮ್ಮ ಜೋರಾಗಿ ನಕ್ಕು. ನನ್ನ ಮಗಳು ತುಂಬ ಬುದ್ಧಿವಂತೆ. ಅವಳು ಮನಸ್ಸನ್ನು ನೋಡುತ್ತಾಳೆ, ಹಣವನ್ನಲ್ಲ. ನೀನು ಈ ಸಂಬಂಧವನ್ನು ಖಚಿತಪಡಿಸು ಎಂದರು. ಮುಂದಿನ ವಾರ ಹುಡುಗನ ಕಡೆಯವರು ಬರುವವರಿದ್ದರು. ಆದರೆ ಪಲ್ಲವಿಗೆ ಇದು ಇಷ್ಟವಿರಲಿಲ್ಲ. ಅಮ್ಮ, ನನಗೆ ಅಷ್ಟು ಸಾಧಾರಣ ಹುಡುಗ ಬೇಡ ಎಂದಳು. ದೊಡ್ಡಮ್ಮ, ಹುಚ್ಚಿ, ಹುಡುಗನ ತಂದೆಗೆ ದೊಡ್ಡ ವ್ಯಾಪಾರವಿದೆ. ಅವರು ಕೇವಲ ಸರಳವಾಗಿ ನಟಿಸುತ್ತಾರೆ ಅಷ್ಟೇ. ಮದುವೆಯಾದ ಮೇಲೆ ನೀನು ಆತನನ್ನು ಬದಲಾಯಿಸಿಕೋ. ಈಗ ಸಿದ್ಧಳಾಗು ಎಂದರು. ಅಂದು ಮನೆಯಲ್ಲಿ ಸಡಗರವಿತ್ತು. ಪಲ್ಲವಿ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಳು. ಶ್ರುತಿ ಹೊಸ ಉಡುಪು ಧರಿಸಿದ್ದಳು. ದೊಡ್ಡಮ್ಮ ನನ್ನಿಂದ ಇಡೀ ಮನೆ ಸ್ವಚ್ಛಗೊಳಿಸಿದ್ದರು. ನಾನು ಬೆಳಗಿನ ಜಾವ 4 ಗಂಟೆಯಿಂದಲೇ ಕೆಲಸ ಮಾಡುತ್ತಿದ್ದೆ. ನೆಲವನ್ನು ಒರೆಸಿ ಅಡುಗೆಯನ್ನೆಲ್ಲ ಸಿದ್ಧಪಡಿಸಿದೆ. ಸಂಜೆ 6 ಗಂಟೆಗೆ ಹುಡುಗನ ಕಡೆಯವರು ಬಂದರು. ನಾನು ಅಡುಗೆ ಮನೆಯ ಕಿಟಕಿಯಿಂದ ನೋಡಿದೆ. ಒಂದು ಹಳೆಯ ಕಾರಿನಲ್ಲಿ ಒಬ್ಬ ಪ್ರೌಢ ವಯಸ್ಸಿನ ಗಂಡಸು ಮತ್ತು ಮಹಿಳೆಯರು ಇಳಿದರು. ಇಬ್ಬರು ತೀರಾ ಸರಳದ ಉಡುಪಿನಲ್ಲಿದ್ದರು. ಗಂಡಸು ಬಿಳಿ ಪಂಚೆ ಅಂಗಿ ಧರಿಸಿದ್ದ. ಮಹಿಳೆ ಹಳದಿ ಬಣ್ಣದ ಸೀರೆ ಉಟ್ಟಿದ್ದರು. ನಂತರ ಕಾರಿನ ಹಿಂಬದಿಯಿಂದ ಆ ಹುಡುಗ ಇಳಿದನು. ಆತನನ್ನು ನೋಡಿದ ತಕ್ಷಣ ನನ್ನ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಸ್ನೇಹಿತರೆ, ಆ ಹುಡುಗ ತುಂಬ ಎತ್ತರವಿರಲಿಲ್ಲ. ಸಾಧಾರಣ ಮೈಕಟ್ಟು ಮತ್ತು ಸಾಧಾರಣ ಬಣ್ಣ ಹೊಂದಿದ್ದ. ಬಿಳಿ ಬಣ್ಣದ ಸರಳ ಶರ್ಟ್ ಧರಿಸಿದ್ದ. ಕಾಲಿನಲ್ಲಿ ಹಳೆಯ ಚಪ್ಪಲಿ ಮತ್ತು ಕೈಯಲ್ಲಿ ಹಳೆಯ ಗಡಿಯಾರವಿತ್ತು. ಆದರೆ ಆತನ ಕಣ್ಣುಗಳು ತುಂಬ ಪ್ರಶಾಂತವಾಗಿದ್ದವು, ಆಳವಾದ ಸಮುದ್ರದಂತೆ ಇದ್ದವು. ಆತನು ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಆತನ ದೃಷ್ಟಿ ನೇರವಾಗಿ ಅಡುಗೆ ಮನೆಯ ಕಿಟಕಿಯ ಕಡೆ ಬಿತ್ತು. ನಮ್ಮಿಬ್ಬರ ಕಣ್ಣುಗಳು ಒಂದಾದವು. ಆ ಒಂದು ಕ್ಷಣದಲ್ಲಿ ಆ ಹುಡುಗನಿಗೆ ನಾನು ಮೊದಲೇ ಪರಿಚಯವಿರುವಂತೆ ಭಾಸವಾಯಿತು. ಆದರೆ ಇದು ಹೇಗೆ ಸಾಧ್ಯ? ನಾನು ಆತನನ್ನು ಈ ಮುಂಚೆ ಎಲ್ಲೂ ನೋಡಿರಲಿಲ್ಲ. ನಾನು ತಕ್ಷಣ ನನ್ನ ಮುಖವನ್ನು ಮರೆಮಾಡಿಕೊಂಡೆ. ಆದರೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅಷ್ಟರಲ್ಲಿ ದೊಡ್ಡಮ್ಮ, ಭವ್ಯ ಎಲ್ಲಿದ್ದೀಯಾ? ಮೂದೇವಿ, ಬೇಗ ಚಾ ತೆಗೆದುಕೊಂಡು ಬಾ. ಬಂದಿರುವ ಅತಿಥಿಗಳ ಮುಂದೆ ಬರಬೇಡ.
ನಿನ್ನ ಮುಖವನ್ನು ಎಲ್ಲೂ ತೋರಿಸಬೇಡ ಎಂದು ಗದರಿಸಿದರು. ನಾನು ಸುಮ್ಮನೆ ತಲೆ ಆಡಿಸಿ ಚಹಾವನ್ನು ತಟ್ಟೆಯಲ್ಲಿಟ್ಟುಕೊಂಡು ಬಂದೆ. ಕೋಣೆಯ ಬಾಗಿಲು ಬಳಿ ದೊಡ್ಡಮ್ಮ ನನ್ನಿಂದ ತಟ್ಟೆಯನ್ನು ಕಸಿದುಕೊಂಡು, ನೀನು ಇಲ್ಲೇ ಇರು, ಒಳಗೆ ಬರಬೇಡ ಎಂದರು. ಆದರೆ ಅಷ್ಟರಲ್ಲಿ ಒಳಗಿನಿಂದ ಆ ಹುಡುಗನ ಧ್ವನಿ ಕೇಳಿಸಿತು. ದೊಡ್ಡಮ್ಮ, ಈ ಚಹಾ ಯಾರು ಮಾಡಿದ್ದು? ತುಂಬ ರುಚಿಯಾಗಿದೆ ಮತ್ತು ಸುವಾಸನೆ ಚೆನ್ನಾಗಿದೆ ಎಂದು. ದೊಡ್ಡಮ್ಮ ಗಾಬರಿಯಾಗಿ, ಅದು ನಮ್ಮ ಮನೆಯಲ್ಲಿ ಒಬ್ಬ ಕೆಲಸದವಳಿದ್ದಾಳೆ, ಪಾಪ ಅನಾಥ ಹುಡುಗಿ, ನಾವೇ ಸಾಕುತ್ತಿದ್ದೇವೆ, ಅವಳೇ ಮಾಡಿದ್ದು ಎಂದರು. ಆಗ ಆ ಹುಡುಗ, ಅವರನ್ನು ಒಳಗೆ ಕರೆಯಿರಿ, ನಾನು ಅವರಿಗೆ ಧನ್ಯವಾದ ಹೇಳಬೇಕು ಎಂದನು. ದೊಡ್ಡಮ್ಮನ ಮುಖ ಕಪ್ಪಿಟ್ಟಿತ್ತು, ಆದರೆ ಅತಿಥಿಗಳ ಮುಂದೆ ಏನೂ ಮಾತನಾಡಲು ಸಾಧ್ಯವಿರಲಿಲ್ಲ. ಅವರು, ಭವ್ಯ, ಹೀಗೆ ಬಾ ಎಂದು ಕರೆದರು. ನಾನು ಹೆದರುತ್ತಾ ಒಳಗೆ ಹೋದೆ. ನನ್ನ ತಲೆ ತಗ್ಗಿ ಮಸಕಾಗಿದ್ದ ಹಳೆಯ ಬಟ್ಟೆ ಧರಿಸಿದ್ದೆ. ತಲೆಗೆ ಎಣ್ಣೆ ಕೂಡ ಸವರಿರಲಿಲ್ಲ. ನಿಮ್ಮ ಹೆಸರು ಭವ್ಯ ಅಲ್ವಾ ಎಂದು ಆ ಹುಡುಗ ಕೇಳಿದ. ನಾನು ಕೇವಲ ತಲೆಯಾಡಿಸಿದೆ. ಕಣ್ಣೆತ್ತಿ ನೋಡುವ ಧೈರ್ಯ ನನಗಿರಲಿಲ್ಲ. ಚಹಾ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಎಂದ ಆತ. ನಾನು ಮೆಲ್ಲನೆ ತಲೆಯಾಡಿಸಿ ಅಲ್ಲಿಂದ ಹೊರಡಲು ಅನುವಾದೆ. ಆದರೆ ಆತ ಕೇಳಿದ ಒಂದು ಪ್ರಶ್ನೆ ನನ್ನ ಇಡೀ ದೇಹವನ್ನು ನಡುಗಿಸಿಬಿಟ್ಟಿತ್ತು. ಭವ್ಯ ಅವರೇ, ನಿಮ್ಮ ಬಲಗೈ ಮೇಲಿರುವ ಆ ಸುಟ್ಟ ಗಾಯದ ಗುರುತು ತುಂಬ ಹಳೆಯದಿರದಂತೆ ಕಾಣುತ್ತದೆ, ಅದು ಹೇಗಾಯಿತು ಎಂದ. ನಾನು ದಿಕ್ಕೆ ತೋಚದಂತೆ ನಿಂತು ಬಿಟ್ಟೆ. ನನ್ನ ಬಲಗೈ ಮೇಲೆ ಬಾಲ್ಯದ ಹಳೆಯ ಸುಟ್ಟ ಗಾಯದ ಗುರುತಿತ್ತು. ಆದರೆ ಆ ಗುರುತು ನನ್ನ ಉದ್ದನೆಯ ತೋಳಿನ ಬಟ್ಟೆಯ ಅಡಿಯಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಆತನಿಗೆ ಅದು ಹೇಗೆ ಕಂಡಿತ್ತು? ನಾನು ದಿಗ್ಭ್ರಮೆಯಿಂದ ಕಣ್ಣೆತ್ತಿ ಆತನನ್ನು ನೋಡಿದೆ. ಆತನ ಕಣ್ಣುಗಳಲ್ಲಿ ಅದೇ ಆಳವಾದ ಪ್ರಶಾಂತತೆ ಮತ್ತು ಮುಖದಲ್ಲಿ ಸಣ್ಣದೊಂದು ಮುಗುಳ್ನಗುವಿತ್ತು. ಅದು ಬಾಲ್ಯದಲ್ಲಿ ಕೈ ಮೇಲೆ ಬಿಸಿ ಚಹಾ ನೀರು ಬಿದ್ದು ಬಿಟ್ಟಿತ್ತು. ನಾನು ಮೆಲ್ಲನೆ ಸುಳ್ಳು ಹೇಳಿದೆ. ಹೌದಾ? ಆತ ತಲೆಯಾಡಿಸಿದ. ಆದರೆ ಆತ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಭಾವವಿತ್ತು. ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಆತನಿಗೆ ಮೊದಲೇ ಗೊತ್ತಿರುವಂತಿತ್ತು. ಅಷ್ಟರಲ್ಲಿ ದೊಡ್ಡಮ್ಮ ನನ್ನನ್ನು ಬೇಗನೆ ಹೊರಗೆ ಕಳುಹಿಸಿದರು. ನಾನು ಅಡುಗೆ ಮನೆಗೆ ಬಂದು ನನ್ನ ಕೈಯನ್ನು ನೋಡಿಕೊಳ್ಳುತ್ತಿದ್ದೆ. ಆ ಗಾಯ ನನಗೆ ಹೇಗೆ ಬಂದಿತ್ತು? ನನಗಾಗ ನೆನಪಾಯಿತು. ನನಗೆ 8 ವರ್ಷ ಇರುವಾಗ ಅಪ್ಪನ ಜೊತೆ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಬಲೂನ್ ಮಾರುವವನ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿತ್ತು. ಒಬ್ಬ ಸಣ್ಣ ಹುಡುಗ ಆ ಬೆಂಕಿಯ ನಡುವೆ ಸಿಲುಕಿಕೊಂಡಿದ್ದ. ನಾನು ಓಡಿ ಹೋಗಿ ಆತನನ್ನ ಕೈ ಹಿಡಿದು ಹೊರಗೆ ಎಳೆದಿದ್ದೆ. ಆಗ ಉರಿಯುತ್ತಿದ್ದ ಬಟ್ಟೆ ತುಂಡೊಂದು ನನ್ನ ಕೈ ಮೇಲೆ ಬಿದ್ದು ಈ ಗಾಯವಾಗಿತ್ತು. ಆದರೆ ಈ ವಿಷಯ ಕೇವಲ ನನಗೆ ಮತ್ತು ನನ್ನ ತಂದೆಗೆ ಮಾತ್ರ ಗೊತ್ತಿತ್ತು. ತಂದೆ ಅದೇ ವರ್ಷ ತೀರಿಕೊಂಡರು. ಹಾಗಾದರೆ ಈ ಅಪರಿಚಿತ ಹುಡುಗನಿಗೆ ಇದು ಹೇಗೆ ತಿಳಿಯಿತು? ಹೊರಗಿನ ಕೋಣೆಯಿಂದ ಜನರ ಜೋರಾದ ನಗುವಿನ ಧ್ವನಿ ಕೇಳಿಸುತ್ತಿತ್ತು. ದೊಡ್ಡಮ್ಮ ಬಂದವರ ಮುಂದೆ ಪಲ್ಲವಿಯ ಬಗ್ಗೆ ಬಡಾಯಿ ಕೊಳ್ಳುತ್ತಿದ್ದರು. ಪಲ್ಲವಿಯ ಓದು, ಅವಳ ಅಡುಗೆಯ ಜಾಣ್ಮೆ, ಹೀಗೆ ಇಲ್ಲಸಲ್ಲದ ಹೊಗಳಿಕೆಗಳ ಸುರಿಮಳೆಯನ್ನೇ ಗರೆಯುತ್ತಿದ್ದರು. ನಿಜ ಹೇಳಬೇಕೆಂದರೆ ಪಲ್ಲವಿಗೆ ಸರಿಯಾಗಿ ಚಹಾ ಮಾಡಲು ಸಹ ಬರುತ್ತಿರಲಿಲ್ಲ. ಅಷ್ಟರಲ್ಲಿ ಹುಡುಗನ ತಂದೆ, ಮಗಳೇ, ನಿನಗೆ ಅಡಿಗೆ ಮಾಡಲು ಬರುತ್ತದೆಯೇ ಎಂದು ಕೇಳಿದರು. ಪಲ್ಲವಿ ಮುಗುಳ್ನಗುತ್ತಾ, ಹೌದು ಮಾವ, ನಾನು ತುಂಬ ಚೆನ್ನಾಗಿ ಅಡಿಗೆ ಮಾಡುತ್ತೇನೆ. ಈಗ ತಂದ ಚಹಾ ಕೂಡ ನಾನೇ ಮಾಡಿದ್ದು ಎಂದಳು. ಅಡಿಗೆ ಮನೆಯಲ್ಲಿ ನಿಂತು ಇದನ್ನು ಕೇಳುತ್ತಿದ್ದ ನನಗೆ ರಕ್ತ ಕುದಿಯುವಂತಾಯಿತು. ಆದರೆ ನಾನೇನು ಮಾಡಲು ಸಾಧ್ಯ? ನಾನು ಕೇವಲ ಒಬ್ಬ ಅಪಶಕುನದ ಹುಡುಗಿಯಷ್ಟೇ ಆಗಿದ್ದೆ. ಆದರೆ ಅಷ್ಟರಲ್ಲಿ ಆ ಹುಡುಗ ಇದ್ದಕ್ಕಿದ್ದಂತೆ, ಅಲ್ಲ, ದೊಡ್ಡಮ್ಮನವರು ಈ ಚಹಾವನ್ನು ಮನೆ ಕೆಲಸದವಳು ಮಾಡಿದ್ದು ಅಂದರಲ್ಲ ಎಂದು ಕೇಳಿಯೇ ಬಿಟ್ಟ. ಅದನ್ನು ಕೇಳಿ ಪಲ್ಲವಿಯ ಮುಖ ಕಪ್ಪಿಟ್ಟಿತ್ತು. ದೊಡ್ಡಮ್ಮ ಗಾಬರಿಯಾಗಿ, ಅಯ್ಯೋ ಅದೇನಿಲ್ಲ ಮಗನೇ, ಭವ್ಯ ಬರೀ ನೀರು ಕಾಯಿಸಿದ್ದಳು ಅಷ್ಟೇ, ಬಾಕಿ ಎಲ್ಲವನ್ನ ಪಲ್ಲವಿಯೇ ಮಾಡಿತ್ತು ಎಂದು ಸಮಾಧಾನಿಸಿದರು. ಆ ಹುಡುಗ ಸಣ್ಣದಾಗಿ ನಕ್ಕು, ಹೌದಾ, ಸರಿ ಎಂದನು. ತದನಂತರ ಆತನ ತಂದೆ ಆಡಿದ ಮಾತು ದೊಡ್ಡಮ್ಮನ ಕಣ್ಣುಗಳು ಹೊಳೆಯುವಂತೆ ಮಾಡಿದವು. ನಮಗೆ ಈ ಸಂಬಂಧ ಇಷ್ಟವಾಗಿದೆ. ಮದುವೆಯನ್ನು ಮುಂದಿನ ತಿಂಗಳೇ ಇಟ್ಟುಕೊಳ್ಳೋಣ. ಆದರೆ ನಮ್ಮದೊಂದು ಷರತ್ತಿದೆ. ನಾವು ಯಾವುದೇ ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ. ನಮಗೆ ಕೇವಲ ಗುಣವಂತೆಯಾದ ಸೊಸೆ ಬೇಕಷ್ಟೇ ಎಂದರು. ದೊಡ್ಡಮ್ಮನ ಮುಖದಲ್ಲಿ ಸಂತೋಷದ ಅಲೆ ತೇಲಾಡುತ್ತಿತ್ತು. ಖಂಡಿತ ಖಂಡಿತ ನನ್ನ ಪಲ್ಲವಿ ನಿಮ್ಮ ಮನೆಗೆ ತುಂಬ ಒಳ್ಳೆಯ ಸೊಸೆಯಾಗುತ್ತಾಳೆ ಎಂದರು. ಅತಿಥಿಗಳು ಹೊರಟು ಹೋದರು. ದೊಡ್ಡಮ್ಮ ಪಲ್ಲವಿಯನ್ನು ಅಪ್ಪಿಕೊಂಡು, ಮಗಳೇ, ನಿನ್ನ ಹಣೆ ಬರಹವೇ ಬದಲಾಗಿ ಹೋಯಿತು ಎಂದರು. ಆದರೆ ಪಲ್ಲವಿಯ ಮುಖದಲ್ಲಿ ಸಣ್ಣದಾಗಿತ್ತು. ಅಮ್ಮ, ಆದರೆ ಆ ಹುಡುಗ ತುಂಬ ಸಾಧಾರಣವಾಗಿ ಕಾಣುತ್ತಿದ್ದ. ಕಾರು ಚೆನ್ನಾಗಿಲ್ಲ, ಬಟ್ಟೆಯೂ ಅಷ್ಟೇ. ಮದುವೆಯಾದ ಮೇಲೆ ಆತನ ಜೊತೆ ಸಂಸಾರ ಮಾಡುವುದು ಹೇಗೋ ಏನೋ ಎಂದಳು. ಹುಚ್ಚಿ, ಶಾಂತಮ್ಮ ಹೇಳುತ್ತಿದ್ದಳು. ಹುಡುಗನ ತಂದೆಗೆ ಕೋಟಿಗಟ್ಟಲೆ ವ್ಯಾಪಾರವಿದೆಯಂತೆ. ಅವರು ಕೇವಲ ಸರಳವಾಗಿ ಇರುತ್ತಾರೆ ಅಷ್ಟೇ. ಮದುವೆಯಾದ ಮೇಲೆ ಎಲ್ಲವನ್ನ ಸರಿಪಡಿಸಿಕೊಳ್ಳಬಹುದು ಎಂದರು. ದೊಡ್ಡಮ್ಮ, ಒಂದು ವೇಳೆ ಶಾಂತಮ್ಮ ಅತ್ತೆ ಸುಳ್ಳು ಹೇಳುತ್ತಿದ್ದರೆ ಎಂದು ಪಲ್ಲವಿ ಕೇಳಿದಳು. ಇಲ್ಲ ಮಗಳೇ, ಶಾಂತಮ್ಮ ನನ್ನ ಹಳೆಯ ಗೆಳತಿ, ಅವಳು ಸುಳ್ಳು ಹೇಳುವುದಿಲ್ಲ ಎಂದರು. ಅಮ್ಮ, ಹೀಗೆ ಸಂಬಂಧ ಖಚಿತವಾಯಿತು. ಆ ಮದುವೆಯ ದಿನಾಂಕವೂ ನಿಗದಿಯಾಯಿತು. 1 ತಿಂಗಳ ನಂತರ ಮದುವೆ ಎನ್ನುವಾಗ ಒಂದು ರಾತ್ರಿ ನನಗೆ ಒಂದು ವಿಚಿತ್ರವಾದ ವಿಷಯ ತಿಳಿಯಿತು. ಅದನ್ನು ಕೇಳಿ ನನ್ನ ಪ್ರಜ್ಞೆಯೇ ತಪ್ಪಿ ಹೋದಂತಾಯಿತು.
ಸ್ನೇಹಿತರೆ, ಅಂದು ರಾತ್ರಿ 12 ಗಂಟೆಗೆ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ. ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಹೊರಗಿನ ಕೋಣೆಯಲ್ಲಿ ಕುಳಿತಿದ್ದರು. ಅವರು ಮಲಗಿರಬಹುದು ಅಂದುಕೊಂಡಿದ್ದೆ. ಆದರೆ ಇದ್ದಕ್ಕಿದ್ದಂತೆ ಅವರ ಪಿಸು ಮಾತುಗಳು ಕೇಳಿಸಿದವು. ಕೇಳಿ, ನನಗೇನೋ ಇದು ಸರಿಯಾ ಅನ್ನಿಸುತ್ತಿಲ್ಲ. ಶಾಂತಮ್ಮ ಫೋನ್ ಮಾಡಿದ್ದಳು. ಆ ಹುಡುಗನ ನಿಜವಾದ ಕಥೆಯೇ ಬೇರೆಯಾಗಿದೆಯಂತೆ ಎಂದರು ದೊಡ್ಡಮ್ಮ. ಅಂದರೆ ಏನು ವಿಷಯ ಎಂದು ದೊಡ್ಡಪ್ಪ ಕೇಳಿದರು. ಅವರ ಹತ್ತಿರ ಈಗ ಏನೂ ಇಲ್ಲವಂತೆ. ಆತನ ತಂದೆಯ ವ್ಯಾಪಾರ 5 ವರ್ಷಗಳ ಹಿಂದೆಯೇ ಮುಳುಗಿದು ಹೋಗಿದೆಯಂತೆ. ಈಗ ಅವರು ತುಂಬ ಕಷ್ಟದ ಜೀವನ ನಡೆಸುತ್ತಿದ್ದಾರಂತೆ. ಶಾಂತಮ್ಮನಿಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದರು ಎಂದರು. ಇದನ್ನು ಕೇಳಿ ದೊಡ್ಡಪ್ಪನ ಮುಖ ಸಣ್ಣದಾಯಿತು. ಹಾಗಾದರೆ ಈಗ ಏನು ಮಾಡುವುದು? ಮದುವೆಯಂತೂ ನಿಶ್ಚಯವಾಗಿದೆ ಎಂದರು. ನಾನು ಈ ಸಂಬಂಧವನ್ನು ಮುರಿದು ಬಿಡೋಣ ಅಂದುಕೊಂಡಿದ್ದೇನೆ. ಪಲ್ಲವಿಯನ್ನು ಯಾವುದಾದರೂ ಶ್ರೀಮಂತರ ಮನೆಗೆ ಕೊಡೋಣ ಎಂದರು ದೊಡ್ಡಮ್ಮ. ಆದರೆ ದೊಡ್ಡಪ್ಪ ತಲೆಯಾಡಿಸಿ, ಬೇಡ, ಈಗ ಮದುವೆ ಬೇಡ ಅಂದರೆ ನಮ್ಮ ಮರ್ಯಾದೆ ಹರಾಜಾಗುತ್ತದೆ. ಆದರೆ ನನ್ನ ತಲೆಯಲ್ಲಿ ಒಂದು ಉಪಾಯವಿದೆ ಎಂದರು. ಏನದು? ದೊಡ್ಡಪ್ಪನ ಧ್ವನಿ ಸಣ್ಣದಾಯಿತು. ಆದರೆ ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಾವು ಪಲ್ಲವಿಯ ಜಾಗದಲ್ಲಿ ಭವ್ಯಾಳನ್ನು ಮದುವೆ ಮಾಡಿ ಕಳುಹಿಸಿಬಿಡೋಣ ಎಂದರು. ಅದನ್ನು ಕೇಳಿ ನನ್ನ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬೀಳುವಷ್ಟರಲ್ಲಿ ಬಚಾವಾಯಿತು. ದೊಡ್ಡಮ್ಮ ಜೋರಾಗಿ ನಕ್ಕು, ಹೌದಲ್ಲ, ಇದು ತುಂಬ ಒಳ್ಳೆಯ ಉಪಾಯ. ಭವ್ಯಾಳನ್ನು ಮದುವೆ ಮಾಡಿ ಕಳುಹಿಸಿದರೆ ನಮಗೊಂದು ಅನಾಥಾಳ ಭಾರವೂ ತೀರುತ್ತದೆ. ಆಮೇಲೆ ಪಲ್ಲವಿಗಾಗಿ ಯಾವುದಾದರೂ ದೊಡ್ಡ ಶ್ರೀಮಂತನ ಮನೆತನವನ್ನು ಹುಡುಕಬಹುದು ಎಂದರು. ಆದರೆ ಹುಡುಗನ ಕಡೆಯವರು ಪಲ್ಲವಿಯನ್ನು ನೋಡಿದ್ದಾರಲ್ಲ, ಅವರು ಹೇಗೆ ಒಪ್ಪುತ್ತಾರೆ ಎಂದು ದೊಡ್ಡಪ್ಪ ಕೇಳಿದರು. ಅದಕ್ಕೆ ಬಿಡಿ, ಪಲ್ಲವಿಗೆ ವಿಪರೀತ ಜ್ವರ ಬಂದಿದೆ ಎಂದು ಹೇಳಿ ಭವ್ಯಾಳಿಗೆ ದೊಡ್ಡದೊಂದು ಮುಖದ ಮುಸುಕು ಹಾಕಿ ಮದುವೆ ಮಂಟಪದಲ್ಲಿ ಕೂರಿಸಿಬಿಡೋಣ. ಮದುವೆಯಾದ ಮೇಲೆ ಅವರಿಗೆ ವಿಷಯ ಗೊತ್ತಾದರೂ ಏನೂ ಮಾಡಲು ಸಾಧ್ಯವಿಲ್ಲ. ಅಷ್ಟರೊಳಗೆ ಮದುವೆ ಮುಗಿದಿದ್ದಲ್ಲ ಎಂದರು ದೊಡ್ಡಮ್ಮ. ಒಂದು ವೇಳೆ ಅವರು ಕೋಪಗೊಂಡರೆ ಎಂದು ದೊಡ್ಡಪ್ಪ ಕೇಳಿದರೆ, ಕೋಪಿಸಿಕೊಂಡರೆ ಹೋಗಲಿ ಬಿಡಿ. ಆ ಹುಡುಗ ಬಡವ ತಾನೆ. ನಮ್ಮನ್ನು ನ್ಯಾಯಾಲಯಕ್ಕೆ ಎಳೆಯಲು ಅವನ ಹತ್ತಿರ ಎಲ್ಲಿಂದ ಹಣ ಬರುತ್ತದೆ? ನಾವು ಬೇಕಿರುವುದು ಭವ್ಯಾಳನ್ನು ನಮ್ಮ ಸ್ವಂತ ಮಗಳಂತೆ ಸಾಕಿದ್ದೇವೆ ಎಂದು ಹೇಳಿಕೊಳ್ಳಬಹುದು ಎಂದರು. ನಾನು ಅಡುಗೆ ಮನೆಯ ನೆಲದ ಮೇಲೆ ಕುಳಿತು ಬಿಟ್ಟೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತ್ತು. ಇವರು ನನ್ನನ್ನು ಒಬ್ಬ ಬಡ ಹುಡುಗನ ಜೊತೆ ಮೋಸದಿಂದ ಕಟ್ಟಲು ಸಿದ್ಧರಾಗುತ್ತಿದ್ದಾರೆ. ಆ ಹುಡುಗನಿಗಂತೂ ನನ್ನ ಬದುಕಿನಲ್ಲಿ ಏನಾಗುತ್ತದೆ ಎಂಬ ವಿಷಯವೇ ತಿಳಿದಿರಲಿಲ್ಲ. ಆದರೆ ಆ ರಾತ್ರಿ ನನಗೆ ಆ ಹುಡುಗನ ಕಣ್ಣುಗಳು ಮತ್ತು ನನ್ನ ಕೈ ಮೇಲಿನ ಸುಟ್ಟ ಗಾಯದ ಬಗ್ಗೆ ಆತ ಕೇಳಿದ ಪ್ರಶ್ನೆ ನೆನಪಾಯಿತು. ಆ ಹುಡುಗ ನಿಜವಾಗಿಯೂ ಬಡವನೇ, ಅಥವಾ ಇದರ ಹಿಂದೆ ನನಗೆ ತಿಳಿಯದ ಬೇರೇನೋ ಮರ್ಮವಿದೆಯೇ? ಮದುವೆಗೆ ಇನ್ನೂ 1 ವಾರ ಇರುವಾಗ ನಡೆದ ವಿಷಯ ಇದು ಸ್ನೇಹಿತರೆ. ನಾನು ಮಾರುಕಟ್ಟೆಗೆ ತರಕಾರಿ ತರಲು ಹೋಗಿದ್ದೆ. ದೊಡ್ಡಮ್ಮ ನನಗೆ ಈ ಕೆಲಸವನ್ನು ಒಪ್ಪಿಸಿದ್ದರು. ನಾನು ನನ್ನ ಹಳೆಯ ಮಸುಕಾದ ಬಟ್ಟೆ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ತರಕಾರಿ ಮಾರುಕಟ್ಟೆಯಲ್ಲಿ ಹೋಗುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಕೇಳಿಸಿದ ಒಂದು ಧ್ವನಿ ನನ್ನನ್ನು ಅಲ್ಲಿಯೇ ನಿಂತಿತ್ತು. ಭವ್ಯ ಅವರೇ! ನಾನು ನಿಂತು ತಿರುಗಿ ನೋಡಿದೆ. ಅಲ್ಲಿ ಆ ಹುಡುಗ ನಿಂತಿದ್ದ. ಆದರೆ ನನ್ನನ್ನು ಮದುವೆಯಾಗಬೇಕಾದ ಹುಡುಗ. ಆದರೆ ಆತ ಪಲ್ಲವಿಯ ಮದುಮಗನಾಗಿದ್ದನಲ್ಲ. ನನ್ನ ಜೊತೆ ಏಕೆ ಮಾತನಾಡುತ್ತಿದ್ದಾನೆ ಹೇಳಿ? ನಾನು ಹೆದರುತ್ತಾ ಕೇಳಿದೆ. ನಾನು ನಿಮ್ಮ ಜೊತೆ ಸ್ವಲ್ಪ ಸಮಯ ಮಾತನಾಡಬಹುದೇ ಎಂದು ಆತ. ಆದರೆ ಇದು ಸರಿಯಲ್ಲ. ನೀವು ಪಲ್ಲವಿ ಅಕ್ಕನಿಗೆ ಗಂಡನಾಗಬೇಕಾಗಿರುವವರು ಎಂದೆ. ಕೇವಲ 5 ನಿಮಿಷ ಆ ಎದುರಿಗಿರುವ ಚಹಾದ ಅಂಗಡಿಯಲ್ಲಿ ನನ್ನ ಜೊತೆ 1 ಕಪ್ ಚಹಾ ಕುಡಿಯಿರಿ. ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದ ಆತ. ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆತಂಕ. ಆದರೂ ನಾನು ಆತನ ಜೊತೆ ಹೋದೆ. ನಾವು ಚಹಾ ಅಂಗಡಿಯಲ್ಲಿ ಕುಳಿತುಕೊಂಡೆವು. ಆತ 2 ಕಪ್ ಚಹಾ ಹೇಳಿದ. ಭವ್ಯ ಅವರೇ, ನನ್ನ ಹೆಸರು ಆರ್ಯನ್ ಎಂದ ಆತ ಮೆಲ್ಲನೆ. ಹೌದು, ನನಗೆ ಗೊತ್ತು ಎಂದೆ. ಆದರೆ ನಾನು ನಿಮ್ಮನ್ನು ಯಾವಾಗಿನಿಂದ ಬಲ್ಲೆ ಎಂದು ನಿಮಗೆ ತಿಳಿದಿಲ್ಲ ಎಂದ ಆರ್ಯನ್. ನನ್ನ ಕಣ್ಣುಗಳಲ್ಲಿ ಅಚ್ಚರಿಯಿಂದ ದೊಡ್ಡವಾದವು. ಅಂದರೆ ಏನು ಸಮಾಚಾರ? ಆತ ತನ್ನ ಜೇಬಿನಿಂದ ಒಂದು ಹಳೆಯ ಭಾವಚಿತ್ರವನ್ನು ಹೊರಗೆ ತೆಗೆದ. ಕಪ್ಪು ಬಿಳುಪಿನ ಆ ಚಿತ್ರ ಹಳದಿಯಾಗಿ ಮಾರ್ಪಟ್ಟಾಗಿತ್ತು. ಅದರಲ್ಲಿ ಒಬ್ಬ ಸಣ್ಣ ಹುಡುಗಿ ಮತ್ತು ಒಬ್ಬ ಸಣ್ಣ ಹುಡುಗ ಜಾತ್ರೆಯಲ್ಲಿ ನಿಂತಿದ್ದರು. ಹುಡುಗನ ಕೈಯಲ್ಲಿ ಬಲೂನ್ ಇತ್ತು. ಹುಡುಗಿಯ ಕೈಗೆ ಬಟ್ಟೆಯ ಪಟ್ಟಿ ಹಾಕಲಾಗಿತ್ತು. ನನ್ನ ಕೈಗಳು ನಡುಗತೊಡಗಿದ್ದವು. ಸ್ನೇಹಿತರೆ, ಇದು ನನ್ನದೇ ಭಾವಚಿತ್ರ. ಆದರೆ ನನ್ನ ಜೊತೆಗಿರುವ ಈ ಹುಡುಗ, ಆ ಹುಡುಗ ಬೇರೆ ಯಾರೂ ಅಲ್ಲ ಭವ್ಯ ಅವರೇ, ನಾನೇ ಎಂದ ಆರ್ಯನ್ ಮೆಲ್ಲನೆ. 14 ವರ್ಷಗಳ ಹಿಂದೆ ಆ ಜಾತ್ರೆಯಲ್ಲಿ ನೀವು ನನ್ನ ಪ್ರಾಣ ಉಳಿಸಿದ್ದೀರಿ. ಬೆಂಕಿಯ ನಡುವೆ ಸಿಲುಕಿಕೊಂಡಿದ್ದ ಆ ಸಣ್ಣ ಹುಡುಗ ನಾನೇ. ನನ್ನ ಕಣ್ಣುಗಳಿಂದ ನೀರು ಬರತೊಡಗಿದ್ದವು. ನನಗೆ ಆ ದಿನ ನೆನಪಾಯಿತು. ನನ್ನ ತಂದೆ ಆ ಜಾತ್ರೆ, ಆ ಬೆಂಕಿಯಲ್ಲಿ ಅಳುತ್ತಿದ್ದ ಆ ಸಣ್ಣ ಹುಡುಗ. ಆದರೆ ಈ ಚಿತ್ರ ನಿಮ್ಮ ತಂದೆಯವರು ಅಂದು ಆ ಚಿತ್ರವನ್ನು ತೆಗೆದಿದ್ದರು. ನನ್ನ ತಂದೆ ನಿಮ್ಮ ತಂದೆಯವರಿಂದ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಬರೆದುಕೊಂಡಿದ್ದರು. ಒಂದು ದಿನ ಈ ಉಪಕಾರವನ್ನು ಖಂಡಿತವಾಗಿಯೂ ತೀರಿಸುತ್ತೇನೆ ಎಂದು ಹೇಳಿದ್ದರು. ಆದರೆ ನಿಮ್ಮ ತಂದೆ, ಹೌದು ನನಗೆ ಗೊತ್ತು, ನಿಮ್ಮ ತಂದೆಯವರು ಆ ಘಾತದಲ್ಲಿ ತೀರಿಕೊಂಡರು. ನನ್ನ ತಂದೆಗೆ ಈ ವಿಷಯ ತುಂಬ ತಡವಾಗಿ ತಿಳಿಯಿತು. ಅವರು ನಿಮ್ಮನ್ನು ಮತ್ತು ನಿಮ್ಮ ತಾಯಿಯನ್ನು ಹುಡುಕಲು ತುಂಬ ಪ್ರಯತ್ನಿಸಿದರು. ಆದರೆ ನೀವು ಹಳೆಯ ಮನೆಯನ್ನು ಬಿಟ್ಟು ಹೋಗಿದ್ದೀರಿ. ನಾನು ಜೋರಾಗಿ ಅಳತೊಡಗಿದ್ದೆ. ಆರ್ಯನ್ ತನ್ನ ಜೇಬಿನಿಂದ ಕರವಸ್ತ್ರವನ್ನು ತೆಗೆದು ನನಗೆ ನೀಡಿದ. ಭವ್ಯ ಅವರೇ, ನನ್ನ ತಂದೆ ನನಗೆ ಬಾಲ್ಯದಿಂದ ಒಂದು ಮಾತನ್ನು ಕಲಿಸಿದ್ದಾರೆ. ಉಪಕಾರ ಸ್ಮರಣೆ ಮಾಡುವುದು.
ಮನುಷ್ಯನ ಅತಿ ದೊಡ್ಡ ಧರ್ಮ. ಆ ಹುಡುಗಿ ಎಂದಾದರೂ ಸಿಕ್ಕರೆ ಅವಳ ಬದುಕಿನಲ್ಲಿ ಎಲ್ಲ ಸಂತೋಷವನ್ನು ತುಂಬಬೇಕು ಎಂದು ಅವರು ನನ್ನಿಂದ ಮಾತು ತೆಗೆದುಕೊಂಡಿದ್ದಾರೆ. ಆದರೆ ನೀವು ಪಲ್ಲವಿ ಅಕ್ಕನ ಜೊತೆ ಮದುವೆಗೆ ಒಪ್ಪಿದ್ದೀರಲ್ಲ? ಆರ್ಯನ್ ಸಣ್ಣದಾಗಿ ನಕ್ಕನು. ಭವ್ಯ ಅವರೇ, ನಾನು ನಿಮ್ಮನ್ನು ಕಳೆದ 6 ತಿಂಗಳಿಂದ ಹುಡುಕುತ್ತಿದ್ದೆ. ಶಾಂತಮ್ಮತ್ತೆ ನನ್ನ ತಂದೆಯ ದೂರದ ಸಂಬಂಧಿ. ಅವರೇ ನನಗೆ ನೀವು ನಿಮ್ಮ ದೊಡ್ಡಪ್ಪನ ಮನೆಯಲ್ಲಿ ಇದ್ದೀರಾ ಎಂಬ ವಿಷಯವನ್ನು ತಿಳಿಸಿದ್ದು. ಆದರೆ ನಿಮ್ಮ ದೊಡ್ಡಪ್ಪನವರು ಯಾರಾದರೂ ನೇರವಾಗಿ ಬಂದು ಕೇಳಿದರೆ ನಿಮ್ಮನ್ನು ಮದುವೆ ಮಾಡಿಕೊಡುತ್ತಿರಲಿಲ್ಲ. ಅದಕ್ಕೆ ನಾನು ಒಂದು ಉಪಾಯ ಹೂಡಿದೆ ಅಂತಹ ಉಪಾಯವೇನು? ನಾನು ಆಶ್ಚರ್ಯದಿಂದ ಕೇಳಿದೆ. ನಾನು ನನ್ನ ತಂದೆಯ ಹತ್ತಿರ ಹೇಳಿ ಪಲ್ಲವಿಯ ಸಂಬಂಧವನ್ನು ಕೇಳುವಂತೆ ಮಾಡಿದೆ ಮತ್ತು ನಾವೆಲ್ಲರೂ ಬಡವರಂತೆ ನಟಿಸಿ ನಿಮ್ಮ ಮನೆಗೆ ಬಂದವು. ನನ್ನ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು. ಹಾಗಾದರೆ ನೀವು ಬಡವರಲ್ಲವೇ? ಆರ್ಯನ್ ಜೋರಾಗಿ ನಕ್ಕ. ಭವ್ಯ ಅವರೇ, ನನ್ನ ತಂದೆಯವರ ವ್ಯಾಪಾರ ಈ ದೇಶದ ಮೊದಲ 50 ದೊಡ್ಡ ಸಂಸ್ಥೆಗಳಲ್ಲಿ ಒಂದಾಗಿವೆ. ನಾವು ವಿದೇಶದಲ್ಲಿ ಇರುತ್ತೇವೆ. ನಾನು ವಿದೇಶದಲ್ಲೇ ಉನ್ನತ ವ್ಯಾಪಾರ ನಿರ್ವಹಣೆ ಓದಿ ಮುಗಿಸಿದ್ದೇನೆ. ನಾನು ಈಗ ಒಂದು ದೊಡ್ಡ ಸಂಸ್ಥೆಯ ಮುಖ್ಯಸ್ಥನಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ತಲೆ ಸುತ್ತಿದಂತಾಯಿತು. ಆದರೆ ಈ ಎಲ್ಲ ನಾಟಕ ಏಕೆಂದರೆ ಭವ್ಯ ಅವರೇ, ನಿಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂಬುದು ನನಗೆ ತಿಳಿದಿತ್ತು. ನಾವು ಶ್ರೀಮಂತರಾಗಿ ಬಂದರೆ ಅವರು ಪಲ್ಲವಿಯ ಜಾಗದಲ್ಲಿ ನಿಮ್ಮನ್ನು ಎಂದಿಗೂ ಕಳುಹಿಸುತ್ತಿರಲಿಲ್ಲ. ಆದರೆ ಬಡವರಾಗಿ ಬಂದರೆ ಅವರು ಮೋಸದಿಂದ ನನ್ನನ್ನು ನಿಮ್ಮ ಜೊತೆ ಕಳುಹಿಸುತ್ತಾರೆ. ನನ್ನ ಧ್ವನಿ ನಡುಗುತ್ತಿತ್ತು. ಖಂಡಿತ ಅವರು ಇದೇ ಕೆಲಸವನ್ನು ಮಾಡುತ್ತಾರೆ ಎಂದು ನನಗೆ ಮೊದಲೇ ತಿಳಿದಿತ್ತು. ಶಾಂತಮ್ಮತ್ತೆ ನನಗೆ ಎಲ್ಲವನ್ನ ತಿಳಿಸಿದ್ದರು. ಸ್ನೇಹಿತರೆ, ನನಗೆ ಏನು ಹೇಳಬೇಕೋ ತೋಚಲಿಲ್ಲ. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಭಯ. ಆ ಹುಡುಗನ ಮೇಲೆ ಗೌರವ ಮೂಡುತ್ತಿದ್ದರೆ ಮತ್ತೊಂದು ಕಡೆ ವಿಚಿತ್ರವಾದ ಭಾವನೆ ಕಾಡುತ್ತಿತ್ತು. ಆದರೆ ಆರ್ಯನ್ ಅವರೇ, ನಾನು ಪಲ್ಲವಿ ಅಕ್ಕನ ಜಾಗದಲ್ಲಿ ಬಂದರೆ ದೊಡ್ಡಮ್ಮ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಮದುವೆಗೆ ಮುಂಚೆಯೇ ನನ್ನನ್ನು ಕೊಂದು ಬಿಡುತ್ತಾರೆ ಎಂದೆ. ಭವ್ಯ ಅವರೇ, ಅದಕ್ಕಾಗಿಯೇ ನಾನು ಇಂದು ನಿಮಗೆ ಈ ಎಲ್ಲ ವಿಷಯಗಳನ್ನು ಹೇಳಬೇಕಾಗಿತ್ತು. ಮದುವೆಯ ದಿನದವರೆಗೆ ನೀವು ಈ ನಾಟಕವನ್ನು ಹೀಗೆ ಮುಂದುವರಿಸಬೇಕು. ನೀವು ದೊಡ್ಡಪ್ಪ ಅಥವಾ ದೊಡ್ಡಮ್ಮನಿಗೆ ಏನು ಹೇಳಬಾರದು. ಅವರು ಏನೇ ಮಾಡಿದರೂ ತಾಳ್ಮೆಯಿಂದ ಸಹಿಸಿಕೊಳ್ಳಿ. ನಾನು ನಿಮ್ಮ ಜೊತೆಗಿದ್ದೇನೆ. ಮದುವೆಯ ದಿನ ಎಲ್ಲರಿಗೂ ನಾನೇ ಸರಿಯಾದ ಪಾಠ ಕಲಿಸುತ್ತೇನೆ. ಆದರೆ ಭವ್ಯ ಅವರೇ, ನನಗೊಂದು ಮಾತು ಕೊಡಿ. ಏನೇ ಬಂದರೂ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ನಾನು ನಿಮ್ಮನ್ನು ಆ ಮನೆಯಿಂದ ಗೌರವದಿಂದ ಕರೆದುಕೊಂಡು ಹೋಗುತ್ತೇನೆ ಮತ್ತು ನನ್ನ ಇಡೀ ಜೀವನ ನಿಮ್ಮನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದ ಆರ್ಯನ್. ನನ್ನ ಕಣ್ಣಲ್ಲಿ ಕಣ್ಣೀರಿತ್ತು, ಆದರೆ ಇವು ಸಂತೋಷದ ಕಣ್ಣೀರು. ಸ್ನೇಹಿತರೆ, ಎಷ್ಟೋ ವರ್ಷಗಳ ನಂತರ ನನ್ನ ಬದುಕಿನಲ್ಲಿ ಯಾರೋ ಒಬ್ಬರು ನನ್ನನ್ನು ಮಹಾರಾಣಿ ಎಂದು ಕರೆದಿದ್ದರು. ಹಿಂದೆ ನನ್ನ ತಂದೆ ಕರೆಯುತ್ತಿದ್ದರಂತೆ. ಆರ್ಯನನ್ನು ಭೇಟಿಯಾದ ನಂತರ ನನ್ನ ಬದುಕಿನ ಆಲೋಚನೆಯೇ ಬದಲಾಗಿ ಹೋಗಿತ್ತು. ಆದರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾನೇನು ತಿಳಿಯದವಳಂತೆ ಇರಬೇಕಿತ್ತು. ದೊಡ್ಡಮ್ಮ ತಮ್ಮ ಉಪಾಯವನ್ನು ಶುರು ಮಾಡಿದ್ದರು. ಒಂದು ದಿನ ಅವರು ನನ್ನನ್ನು ಕರೆದರು. ಭವ್ಯ, ಹೀಗೆ ಬಾ. ನಾನು ಹೆದರುತ್ತಾ ಹೋದೆ. ಕುಳಿತುಕೋ ಎಂದರು. ಅವರು ನನ್ನನ್ನು ಕುಳಿತುಕೊಳ್ಳಲು ಹೇಳಿದ್ದು ಇದೇ ಮೊದಲು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಮುಂದೆ ಏನಾಗುವುದು ಎಂದು. ನೋಡು ಮಗಳೇ, ದೊಡ್ಡಮ್ಮ ತುಂಬ ಪ್ರೀತಿಯಿಂದ ಮಾತನಾಡಿದರು. ಅವರ ನಟನೆಯಂತಹವರನ್ನು ಮರಳು ಮಾಡುವಂತಿತ್ತು. ನೀನು ಕೂಡ ನಮ್ಮ ಮಗಳೇ. ನಿನ್ನನ್ನು ನಾವೇ ಸಾಕಿದ್ದೇವೆ. ಈಗ ನಿನ್ನಗೂ ಮದುವೆಯ ವಯಸ್ಸಾಗಿದೆ ಎಂದರು. ನಾನು ಆಶ್ಚರ್ಯದಂತೆ ನಟಿಸುತ್ತಾ ಸುಮ್ಮನಿದ್ದೆ. ನೋಡು, ಪಲ್ಲವಿಯ ಆರೋಗ್ಯ ತುಂಬ ಹದಗೆಟ್ಟಿದೆ. ವೈದ್ಯರು ಅವಳಿಗೆ ಈಗ ಮದುವೆ ಬೇಡ ಎಂದಿದ್ದಾರೆ. ಆದರೆ ಬಂದ ಸಂಬಂಧವನ್ನು ಬೇಡ ಎನ್ನಲು ಆಗುವುದಿಲ್ಲ. ನಮ್ಮ ಮರ್ಯಾದೆ ಹೋಗುತ್ತದೆ. ಅದಕ್ಕೆ ನಾವು ಪಲ್ಲವಿಯ ಜಾಗದಲ್ಲಿ ನಿನ್ನನ್ನು ಕಳಿಸೋಣ ಅಂದುಕೊಂಡಿದ್ದೇವೆ. ನೀನು ನಮ್ಮ ಮಗಳೇ ತಾನೇ ಎಂದರು. ನಾನು ಹೆದರುವಂತೆ ನಟಿಸುತ್ತಾ, ಆದರೆ ದೊಡ್ಡಮ್ಮ, ಹುಡುಗನ ಕಡೆಯವರು ಪಲ್ಲವಿ ಅಕ್ಕನ್ನ ನೋಡಿದ್ದಾರಲ್ಲವಾ ಎಂದೆ. ಅಯ್ಯೋ ಹುಚ್ಚಿ, ನಿನ್ನ ಮುಖಕ್ಕೆ ದೊಡ್ಡದೊಂದು ಮುಸುಕು ಹಾಕಿಕೊಂಡು ಕುಳಿತುಕೋ. ಅವರಿಗೆ ಆಮೇಲೆ ಗೊತ್ತಾದರೆ ಏನೂ ಮಾಡಲು ಸಾಧ್ಯವಿಲ್ಲ. ಅಷ್ಟರೊಳಗೆ ಮದುವೆ ಮುಗಿದಿರುತ್ತದೆ. ಆ ಹುಡುಗ ಹೆಸರಿಗಷ್ಟೇ ಶ್ರೀಮಂತ. ನಿಜ ಹೇಳಬೇಕೆಂದರೆ ತುಂಬ ಬಡವ. ನೀನು ಅಲ್ಲಿ ಅಷ್ಟೊಂದು ಸುಖವಾಗಿ ಇರಲು ಸಾಧ್ಯವಿಲ್ಲದಿದ್ದರೂ ಕನಿಷ್ಠ ನಿನಗೆ ಹೊಟ್ಟೆಗೆ ಅನ್ನ ಸಿಗುತ್ತದೆ ಎಂದರು ದೊಡ್ಡಮ್ಮ. ನಾನು ತಲೆ ತಗ್ಗಿಸಿಕೊಂಡೆ. ನನ್ನ ಮನಸ್ಸಿನೊಳಗೆ ನನಗೆ ನಗು ಬರುತ್ತಿತ್ತು. ನಾವು ಏನು ಮಾಡುತ್ತಿದ್ದೇವೆ ಎಂಬ ನಿಜ ಈ ಜನರಿಗೆ ತಿಳಿದಿರಲಿಲ್ಲ. ಸರಿ ದೊಡ್ಡಮ್ಮ, ನೀವು ಹೇಗೆ ಹೇಳುತ್ತೀರೋ ಹಾಗೆ ಮಾಡೋಣ ಎಂದೆ. ದೊಡ್ಡಮ್ಮನಿಗೆ ತುಂಬ ಸಂತೋಷವಾಯಿತು. ಶಬ್ಬಾಷ್, ನೋಡು, ನೀನೇ ಒಬ್ಬ ಅನಾಥ ಹುಡುಗಿ. ನಿನ್ನ ಹಣೆಬರಹಕ್ಕೆ ಇದಕ್ಕಿಂತ ಹೆಚ್ಚು ಸಿಗಲು ಸಾಧ್ಯವಿಲ್ಲ. ಒಂದು ಬಡ ಮನೆ ಸಿಗುತ್ತಿದೆಯಲ್ಲ, ಅಷ್ಟೇ ಸಾಕು ಎಂದು ತಿಳ್ಕೊ ಎಂದರು. ಅಂದು ರಾತ್ರಿ ನಾನು ನನ್ನ ಸಣ್ಣ ಕೋಣೆಯಲ್ಲಿ ಕುಳಿತಿದ್ದಾಗ ಅಜ್ಜಿ ಮೆಲ್ಲನೆ ಹೆಜ್ಜೆ ಇಡುತ್ತಾ ನನ್ನ ಬಳಿ ಬಂದರು. ನಗಳೆ ಎನ್ನುತ್ತಾ ಅವರು ನನ್ನ ಕೈ ಹಿಡಿದರು. ನನಗೆ ಎಲ್ಲ ವಿಷಯವೂ ಗೊತ್ತು ಎಂದರು. ನಾನು ದಿಗ್ಭ್ರಮೆಗೊಂಡು, ಏನು ಗೊತ್ತು ಅಜ್ಜಿ ಎಂದು ಕೇಳಿದೆ. ನಾನು ಎಲ್ಲವನ್ನ ಕೇಳಿಸಿಕೊಂಡಿದ್ದೇನೆ ಎಂದರು ಅಜ್ಜಿ.
ಅಜ್ಜಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವರ ಕಣ್ಣುಗಳು ತುಂಬಿ ಬಂದವು. ಮಗಳೇ ಭವ್ಯ, ಇವರು ನಿನಗೆ ದೊಡ್ಡ ಮೋಸ ಮಾಡಲು ಹೊರಟಿದ್ದಾರೆ. ಪಲ್ಲವಿಯ ಜಾಗದಲ್ಲಿ ನಿನ್ನನ್ನು ಆ ಬಡ ಹುಡುಗನಿಗೆ ಕಟ್ಟಿ ಜವಾಬ್ದಾರಿ ಕಳೆದುಕೊಳ್ಳಬೇಕು ಅಂದುಕೊಂಡಿದ್ದಾರೆ. ಆದರೆ ನೀನೇನು ಹೆದರಬೇಡ ಮಗಳೇ, ನಾನು ನಿನ್ನ ಜೊತೆಗಿದ್ದೇನೆ. ಆ ದೇವರು ನಿನ್ನ ಕೈ ಬಿಡುವುದಿಲ್ಲ ಎಂದರು. ನಾನು ಅಜ್ಜಿಯ ಮುಖ ನೋಡಿ ಮೆಲ್ಲಗೆ ನಕ್ಕೆ. ನನಗೇನು ಹೆದರಿಕೆ ಇಲ್ಲ ಅಜ್ಜಿ, ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ, ನೀವು ಚಿಂತೆ ಮಾಡಬೇಡಿ ಎಂದೆ. ಅಜ್ಜಿಗೆ ನನ್ನ ಧೈರ್ಯ ನೋಡಿ ಆಶ್ಚರ್ಯವಾಯಿತು. ಅವರಿಗೆ ಅರ್ಜುನ್ ನನ್ನನ್ನು ಭೇಟಿಯಾದ ವಿಷಯವಾಗಲಿ ಆತ ಹೂಡಿರುವ ಉಪಾಯವಾಗಲಿ ತಿಳಿದಿರಲಿಲ್ಲ. ನಾನು ಅವರಿಗೆ ಏನನ್ನೂ ಹೇಳಲಿಲ್ಲ. ಮದುವೆಯ ದಿನ ಹತ್ತಿರ ಬರುತ್ತಿತ್ತು. ಮನೆಯಲ್ಲಿ ಪಲ್ಲವಿಗಿಂತ ಹೆಚ್ಚಾಗಿ ನನ್ನನ್ನೇ ಒಂದು ಕೋಣೆಯಲ್ಲಿ ಕೂಡಿಟ್ಟು ಯಾರ ಕಣ್ಣಿಗೂ ಬೀಳದಂತೆ ನೋಡಿಕೊಳ್ಳುತ್ತಿದ್ದರು. ಕೊನೆಗೆ ಮದುವೆಯ ಆ ದಿನವೂ ಬಂದೇ ಬಿಟ್ಟಿತು. ಶಿವಮೊಗ್ಗದ ಒಂದು ಸಾಧಾರಣ ಕಲ್ಯಾಣ ಮಂಟಪದಲ್ಲಿ ಮದುವೆ ನಿಶ್ಚಯವಾಗಿತ್ತು. ದೊಡ್ಡಮ್ಮ ಮೊದಲೇ ಹೇಳಿದಂತೆ ಪಲ್ಲವಿಗೆ ತೀವ್ರ ಜ್ವರ ಬಂದಿದೆ ಎಂದು ಎಲ್ಲರಿಗೂ ಸುಳ್ಳು ಹೇಳಿದರು. ನನಗೆ ತುಂಬ ಭಾರವಾದ ರೇಷ್ಮೆ ಸೀರೆ ಉಡಿಸಿ ಮುಖಕ್ಕೆ ಯಾರು ಗುರುತು ಹಿಡಿಯದಷ್ಟು ದೊಡ್ಡದಾದ ಮುಸುಕು ಹಾಕಿದರು. ನೋಡು ಭವ್ಯ, ಮಂಟಪದಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಕು. ಎಲ್ಲ ನಿನ್ನ ಧ್ವನಿ ಹೊರಗೆ ಬರಬಾರದು. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ನಮ್ಮ ಮರ್ಯಾದೆ ತೆಗೆದರೆ ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ದೊಡ್ಡಮ್ಮ ಕೊನೆಯದಾಗಿ ಎಚ್ಚರಿಕೆ ನೀಡಿದರು. ನಾನು ಸುಮ್ಮನೆ ತಲೆ ಆಡಿಸಿದೆ. ನನ್ನನ್ನು ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿದರು. ಮುಸುಕಿನ ಒಳಗಿನಿಂದಲೇ ನಾನು ಸುತ್ತಲೂ ನೋಡಿದೆ. ಹುಡುಗನ ಕಡೆಯವರು ಅಂದುಕೊಂಡಕ್ಕಿಂತಲೂ ತುಂಬ ಸರಳವಾಗಿ ಬಂದಿದ್ದರು. ಆರ್ಯನ್ ಮದುಮಗನ ಉಡುಪಿನಲ್ಲಿ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡ. ಆತನ ಕಾಲಿನಲ್ಲಿ ಅಂದು ಸಾಧಾರಣ ಚಪ್ಪಲಿಯೇ ಇತ್ತು. ಕೈಯಲ್ಲಿ ಅದೇ ಹಳೆಯ ಗಡಿಯಾರವಿತ್ತು. ಆದರೆ ಆತನಿಂದ ಬರುತ್ತಿದ್ದ ಆ ಸುಗಂಧ ದ್ರವ್ಯದ ವಾಸನೆ ಮತ್ತು ಆತನ ಗಂಭೀರ್ಯ ಯಾವುದೇ ದೊಡ್ಡ ಶ್ರೀಮಂತನಿಗೂ ಕಮ್ಮಿ ಇರಲಿಲ್ಲ. ಪುರೋಹಿತರು ಮಂತ್ರಗಳನ್ನು ಓದಲು ಶುರು ಮಾಡಿದರು. ಮದುವೆಯ ಶಾಸ್ತ್ರಗಳು ಒಂದೊಂದಾಗಿ ನೆರವೇರುತ್ತಿದ್ದವು. ತಣ್ಣಗೆ ಕುಳಿತಿದ್ದ ನನ್ನ ಕೈಯನ್ನು ಆರ್ಯನ್ ತನ್ನ ಕೈಯೊಳಗೆ ತೆಗೆದುಕೊಂಡ. ಆತನ ಕೈಯಿನ ಬೆಚ್ಚಗಿನ ಸ್ಪರ್ಶ ನನಗೆ ಒಂದು ದೊಡ್ಡ ಧೈರ್ಯವನ್ನು ನೀಡಿತು. ದೊಡ್ಡಪ್ಪ ಮತ್ತು ದೊಡ್ಡಮ್ಮ ದೂರದಲ್ಲೇ ನಿಂತು ತಮ್ಮ ಉಪಾಯ ಯಶಸ್ವಿಯಾಯಿತಲ್ಲ ಎಂದು ಮನಸ್ಸಿನೊಳಗೆ ಬೀಗುತ್ತಿದ್ದರು. ಅಷ್ಟರಲ್ಲೇ ಪುರೋಹಿತರು, ಮದುಮಗನೇ ಮದುಮಗಳಿಗೆ ಮಾಂಗಲ್ಯ ಧಾರಣೆ ಮಾಡುವ ಸಮಯ ಬಂದಿದೆ, ತಾಳಿ ಕಟ್ಟು ಎಂದರು. ಆರ್ಯನ್ ತಾಳಿಯನ್ನು ಕೈಗೆ ತೆಗೆದುಕೊಂಡು ನನ್ನ ಕಣ್ಣುಗಳಲ್ಲಿದ್ದ ಆನಂದ ಭಾಷ್ಮ ಹರಿಯುತ್ತಿತ್ತು. ಆತ ನನ್ನ ಕುತ್ತಿಗೆಗೆ 3 ಗಂಟುಗಳನ್ನು ಹಾಕಿ ಮಾಂಗಲ್ಯ ಧರಿಸಿದ. ಅಲ್ಲಿಗೆ ಮದುವೆ ಮುಗಿದಿತ್ತು. ಎಲ್ಲರ ಎದುರು ಮದುಮಗಳ ಮುಖ ನೋಡುವ ಶಾಸ್ತ್ರ ಬಂದಿತ್ತು. ದೊಡ್ಡಮ್ಮ ಗಾಬರಿಯಾಗಿ ಓಡಿ ಬಂದು, ಅಯ್ಯೋ, ನಮ್ಮ ಮನೆತನದ ಸಂಪ್ರದಾಯದ ಪ್ರಕಾರ ಗಂಡನ ಮನೆಗೆ ಹೋಗುವವರೆಗೂ ಮುಸುಕು ತೆಗೆಯುವ ಹಾಗಿಲ್ಲ ಎಂದು ಎಲ್ಲರನ್ನ ತಡೆಯಲು ನೋಡಿದರು. ಆದರೆ ಆರ್ಯನ್ ಇದ್ದಕ್ಕಿದ್ದಂತೆ ಎದ್ದು ನಿಂತು, ಇಲ್ಲ ದೊಡ್ಡಮ್ಮ, ಇನ್ನು ಮುಂದೆ ಈ ನಾಟಕ ನಡೆಯುವುದಿಲ್ಲ ಎಂದು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ. ಆತನ ಆ ಗಂಭೀರ ಧ್ವನಿ ಕೇಳಿ ಇಡೀ ಮಂಟಪವೇ ಒಂದು ಕ್ಷಣ ಸ್ತಬ್ಧವಾಯಿತು. ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಮುಖದಲ್ಲಿ ನಡುಕ ಶುರುವಾಗಿತ್ತು. ಆರ್ಯನ್ ಮೆಲ್ಲನೆ ಕೈ ಎತ್ತಿ ನನ್ನ ಮುಖದ ಮೇಲಿದ್ದ ಆ ದೊಡ್ಡ ಮುಸುಕನ್ನು ಪಕ್ಕಕ್ಕೆ ಸರಿಸಿದ. ನನ್ನ ಮುಖ ನೋಡಿ ಅಲ್ಲಿದ್ದ ನೆರೆಹೊರೆಯವರೆಲ್ಲ ಆಶ್ಚರ್ಯದಿಂದ, ಇವಳು ಪಲ್ಲವಿ ಅಲ್ಲವಲ್ಲ, ಇವಳು ಇವರ ಮನೆಯಲ್ಲಿದ್ದ ಕೆಲಸದಾಕೆ ಅನಾಥ ಹುಡುಗಿ ಭವ್ಯ ಅಲ್ವಾ ಎಂದು ಪಿಸುಗುಟ್ಟತೊಡಗಿದ್ದರು. ದೊಡ್ಡಮ್ಮ ತಕ್ಷಣ ಆರ್ಯನ್ ತಂದೆಯ ಕಾಲಿಗೆ ಬಿದ್ದು ನಟಿಸಲು ಶುರು ಮಾಡಿದರು. ಅಣ್ಣವರೇ, ನಮ್ಮನ್ನು ಕ್ಷಮಿಸಿಬಿಡಿ. ಮದುವೆಯ ಮುಹೂರ್ತದ ಹೊತ್ತಿಗೆ ನನ್ನ ಮಗಳು ಪಲ್ಲವಿಗೆ ವಿಪರೀತ ಜ್ವರ ಬಂದು ಪ್ರಜ್ಞೆ ತಪ್ಪಿ ಹೋದಳು. ಬಂದ ಸಂಬಂಧ ಹೋಗಬಾರದು, ನಿಮ್ಮ ಮಗನಿಗೆ ಅನ್ಯಾಯವಾಗಬಾರದು ಎಂದು ನಮ್ಮ ಸ್ವಂತ ಮಗಳಂತಿದ್ದ ಈ ಭವ್ಯಾಳನ್ನು ಕೂರಿಸಿದೆವು ಎಂದು ಮೊಸಳೆ ಕಣ್ಣೀರು ಹಾಕಿದರು. ದೊಡ್ಡಪ್ಪ ಕೂಡ, ಹೌದು, ನಾವೇ ಇವಳನ್ನು ಸಾಕಿ ದೊಡ್ಡವಳನ್ನಾಗಿ ಮಾಡಿದ್ದು. ಇವಳಿಗೆ ಒಂದು ಒಳ್ಳೆಯ ಬದುಕು ಸಿಗಲಿ ಎಂದು ಈ ನಿರ್ಧಾರ ತೆಗೆದುಕೊಂಡೆವು ಎಂದು ಸುಳ್ಳು ಸಮರ್ಥನೆ ನೀಡಿದರು. ಅವರ ಮಾತು ಕೇಳಿ ಆರ್ಯನ್ ಜೋರಾಗಿ ನಕ್ಕನು. ಆತನ ಆ ನಗು ಇಡೀ ಮಂಟಪದಲ್ಲಿದ್ದವರಿಗೆ ಆಶ್ಚರ್ಯ ಉಂಟು ಮಾಡಿತು. ಸಾಕಪ್ಪ, ಸಾಕು ನಿಮ್ಮ ಸುಳ್ಳುಗಳು. ನನ್ನ ಹೆಂಡತಿ ಭವ್ಯಾಳನ್ನು ನೀವು ಮಕ್ಕಳಂತೆ ನೋಡಿಕೊಂಡಿದ್ದೀರಾ. ದಿನಕ್ಕೆ 18 ಗಂಟೆ ಕೆಲಸ ಮಾಡಿಸಿ ಹಳೆ ಬಟ್ಟೆ ಕೊಟ್ಟು ಮನೆಯ ಕೆಲಸದವಳಿಗಿಂತ ಕೀಳಾಗಿ ನಡೆಸಿಕೊಂಡು ಮಗಳಂತೆ ನೋಡಿಕೊಳ್ಳುವುದು ಎಂದು ಆರ್ಯನ್ ಸಿಂಹದಂತೆ ಗರ್ಜಿಸಿದ. ದೊಡ್ಡಮ್ಮ ಹೆದರಿ ಹೋದರು. ನಿನಗೇನು ಗೊತ್ತು? ನೀನೊಬ್ಬ ಬಡವ. ನಮ್ಮ ಮನೆಯ ವಿಷಯದಲ್ಲಿ ಮಾತನಾಡಲು ನೀನ್ಯಾರು? ನೀವೇನು ಕೋಟ್ಯಾಧಿಪತಿಗಳು ಅಂದುಕೊಂಡು ಸಂಬಂಧ ಬೆಳೆಸಿದರೆ ನಿಮ್ಮ ಕೈಯಲ್ಲಿ ಒಂದು ಸರಿಯಾದ ಕಾರೂ ಇಲ್ಲ. ಇಂತಹ ಬಡವನಿಗೆ ನನ್ನ ಮಗಳನ್ನು ಕೊಡುವುದನ್ನು ತಪ್ಪಿಸಿ ಈ ಅನಾಥಳಿಗೆ ಒಂದು ನೆಲೆ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದ ಹೇಳಬೇಕು ನೀನು ಎಂದು ಮತ್ತೆ ಅಹಂಕಾರದಿಂದ ಮಾತನಾಡಿದರು. ಆಗ ಅರ್ಜುನ್ನ ತಂದೆ ಮಗಳನ್ನ ಗೊತ್ತಾ ತಮ್ಮ ಜೋಬ್ನಲ್ಲಿದ್ದ ಮೊಬೈಲ್ ತೆಗೆದು ಯಾರಿಗೋ ಕರೆ ಮಾಡಿದರು. ಸರಿ, ಎಲ್ಲರನ್ನ ಒಳಗೆ ಕರೆಯಿರಿ ಎಂದರು. ಅಷ್ಟೇ, ಮುಂದಿನ 5 ನಿಮಿಷಗಳಲ್ಲಿ ಕಲ್ಯಾಣ ಮಂಟಪದ ಹೊರಗೆ ಸಾಲು ಸಾಲಾಗಿ 10 ಐಷಾರಾಮಿ ಕಪ್ಪನೆಯ ಕಾರುಗಳು ಬಂದು ನಿಂತವು.
ಗಳಿಂದ ಕೋಟು ಧರಿಸಿದ ಬಾಡಿಗಾರ್ಡ್ಗಳು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಕೈಯಲ್ಲಿ ಹೂಗುಚ್ಛ ಹಿಡಿದು ಒಳಗೆ ಬರತೊಡಗಿದ್ದರು. ಇಡೀ ಮಂಟಪವೇ ಒಮ್ಮೆಲೆ ಜಗಮಗಿಸಿತ್ತು. ಅಷ್ಟರಲ್ಲಿ ಒಬ್ಬ ದೊಡ್ಡ ಉದ್ಯಮಿ ಬಂದು ಆರ್ಯನ್ ತಂದೆ ಕೈಕುಲುಕಿ, ನಮಸ್ಕಾರ. ದೇಶದ ನಂಬರ್ 1 ಉದ್ಯಮಿಗಳೇ, ನಿಮ್ಮ ಮಗನ ಮದುವೆ ನಮಗೆ ಆಮಂತ್ರಣ ನೀಡಿದ್ದಕ್ಕೆ ಧನ್ಯವಾದಗಳು ಎಂದರು. ಇದನ್ನು ಕೇಳಿದ ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಕಾಲ ಕೆಳಗಿನ ನೆಲವೇ ಕುಸಿದಂತಾಗಿತ್ತು. ದೊಡ್ಡಮ್ಮನ ಕಣ್ಣುಗಳು ಆಶ್ಚರ್ಯದಿಂದ ಹೊರಗೆ ಬರುವಂತಾಗಿದ್ದವು. ಇದೇನಿದು? ಇವರು ದೇಶದ ನಂಬರ್ 1 ಉದ್ಯಮಿಗಳ? ಶಾಂತಮ್ಮ, ಇವರು ಬಡವರು ಅಂತ ಹೇಳಿದ್ದೆಲ್ಲ ಎಂದು ತಡಬಡಿಸಿದರು. ಆರ್ಯನ್ ನಗುತ್ತಾ, ಹೌದು ದೊಡ್ಡಮ್ಮ, ನಾವೇ ಬಡವರಂತೆ ನಟಿಸಲು ಶಾಂತಮ್ಮತ್ತೆಯ ಕೈಯಲ್ಲಿ ಆ ಸುಳ್ಳು ಮಾಹಿತಿಯನ್ನು ನಿಮ್ಮ ಕವಿಗೆ ಮುಟ್ಟಿಸುವಂತೆ ಮಾಡಿದ್ದೆವು. ನಾವೇ ನೀವು ಹಣದ ಆಸೆಗೆ ಬಿದ್ದು ಪಲ್ಲವಿಯನ್ನು ನನಗೆ ಕೊಡುವುದಿಲ್ಲ ಮತ್ತು ಮೋಸ ಮಾಡಿಯಾದರೂ ನನ್ನ ಹೆಂಡತಿ ಭವ್ಯಾಳನ್ನು ನನ್ನ ಜೊತೆ ಕಳಿಸಿಕೊಡುತ್ತೀರಾ ಎಂದು ನನಗೆ ಮೊದಲೇ ಗೊತ್ತಿತ್ತು. ನೀವು ಮಾಡಿದ ಈ ಮೋಸವೇ ಇಂದು ನನ್ನ ಪಾಲಿಗೆ ಮತ್ತು ನನ್ನ ಭವ್ಯಾಳ ಪಾಲಿಗೆ ವರದಾನವಾಯಿತು ಎಂದು ದೊಡ್ಡಪ್ಪನ ಮುಖ ಸಣ್ಣದಾಗಿ ಮಾಡಿಕೊಂಡು ತಲೆ ತಗ್ಗಿಸಿ ನಿಂತುಕೊಂಡರು. ಅಷ್ಟರಲ್ಲೇ ಮನೆಯಲ್ಲಿದ್ದ ಪಲ್ಲವಿ ಮತ್ತು ಶ್ರುತಿ ಕೂಡ ಅಲ್ಲಿಗೆ ಓಡಿ ಬಂದರು. ಆರ್ಯನ್ನ ನಿಜವಾದ ಶ್ರೀಮಂತಿಕೆ ಮತ್ತು ಅಲ್ಲಿಗೆ ಬಂದಿದ್ದ ದೊಡ್ಡ ದೊಡ್ಡ ಗಣ್ಯರನ್ನು ನೋಡಿ ಪಲ್ಲವಿಗೆ ತಾನು ಮಾಡಿದ ತಪ್ಪು ಏನೆಂದು ಅರಿವಾಗಿತ್ತು. ತಾನು ಯಾವ ಐಷಾರಾಮಿ ಜೀವನದ ಆಸೆಗೆ ಬಿದ್ದು ಈ ಸಾಧಾರಣ ಹುಡುಗನನ್ನು ಬೇಡ ಅಂದುಕೊಂಡಿದ್ದಳು. ಆತನೇ ಇಡೀ ದೇಶದ ಮೆಚ್ಚುವ ದೊಡ್ಡ ಕೋಟ್ಯಾಧಿಪತಿ ಎಂದು ತಿಳಿದಾಗ ಅವಳ ತಲೆಗೆ ತಿರುಗಿದಂತಾಗಿತ್ತು. ಅವಳು ಓಡಿ ಬಂದು, ಆರ್ಯನ್ ಅವರೇ, ನನ್ನನ್ನು ಕ್ಷಮಿಸಿಬಿಡಿ. ನನ್ನ ತಾಯಿ ಮಾಡಿದ ಮೋಸ ಇದು. ಇದರಲ್ಲಿ ನನ್ನದೇನು ತಪ್ಪಿಲ್ಲ. ನಿಮ್ಮನ್ನು ಮದುವೆಯಾಗಬೇಕಾದವಳು ನಾನು, ಈ ಭವ್ಯ ಎಂದು ಅಲ್ಲ ಎಂದು ಅಳಲು ಶುರು ಮಾಡಿದಳು. ಆದರೆ ಆರ್ಯನ್ ಅವಳನ್ನು ದೂರ ಸರಿಸಿ, ಛೀ, ಸುಮ್ಮನಿರು ಪಲ್ಲವಿ. ನಿನಗೆ ಬೇಕಾಗಿರುವುದು ನನ್ನ ಹಣ ಮತ್ತು ಅಂತಸ್ತೆ ಹೊರತು ನನ್ನ ಮನಸ್ಸಲ್ಲ. ಆದರೆ ಈ ಭವ್ಯ ಇದ್ದಾಳಲ್ಲ, ಇವಳು 14 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ನನ್ನ ಪ್ರಾಣ ಉಳಿಸಿದಾಗ ನಾನೊಬ್ಬ ಸಾಮಾನ್ಯ ಬಡ ಹುಡುಗನಾಗಿದ್ದೆ. ಅಂದು ನನ್ನ ಪ್ರಾಣ ಉಳಿಸಲು ಹೋಗಿ ತನ್ನ ಕೈಯನ್ನು ಸುಟ್ಟುಕೊಂಡ ಇವಳ ಗುಣದ ಮುಂದೆ ನಿಮ್ಮ ಕೋಟಿಗಟ್ಟಲೆ ಹಣವೂ ಸಾಟಿಯಲ್ಲ. ನನ್ನ ತಂದೆಗೆ ಅಂದು ನೀಡಿದ ಮಾತನ್ನು ಉಳಿಸಿಕೊಳ್ಳಲು ಮತ್ತು ನನ್ನ ಜೀವ ಉಳಿಸಿದ ದೇವತೆಯನ್ನ ಮಹಾರಾಣಿಯಂತೆ ನೋಡಿಕೊಳ್ಳಲು ನಾನು ಇವಳನ್ನೇ ಹುಡುಕಿಕೊಂಡು ಬಂದಿದ್ದು ಎಂದು ಆರ್ಯನ್ ತನ್ನ ಕೈಯನ್ನು ಸಭೆಯ ಮುಂದೆ ಎತ್ತಿ ಹಿಡಿದು ಹೆಮ್ಮೆಯಿಂದ ಹೇಳಿದ. ಇಡೀ ಮಂಟಪದಲ್ಲಿ ಜನರು ಚಪ್ಪಾಳೆ ತಟ್ಟಿದರು. ನನ್ನನ್ನು ಇದುವರೆಗೆ ಕೇವಲ ಒಬ್ಬ ಅಪಶಕುನ ಮತ್ತು ಅನಾಥೆ ಎಂದು ಜರೆದಿದ್ದ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಪಲ್ಲವಿ ಅಹಂಕಾರ ಮುರಿದು ಹೋಗಿತ್ತು. ಅವಮಾನದಿಂದ ತಲೆ ತಗ್ಗಿಸಿ ನಿಂತಿದ್ದರು. ಯಾರೂ ತಲೆ ಎತ್ತಿ ನನ್ನ ಕಡೆ ನೋಡುವ ಧೈರ್ಯ ಮಾಡುತ್ತಿರಲಿಲ್ಲ. ನಾನು ಮೆಲ್ಲಗೆ ನಡೆದು ಹೋಗಿ ನನ್ನ ಮುದ್ದಿನ ಅಜ್ಜಿಯ ಕಾಲಿಗೆ ಬಿದ್ದೆ. ಅಜ್ಜಿ ನನ್ನನ್ನು ಎಬ್ಬಿಸಿ ಗಟ್ಟಿಯಾಗಿ ಅಪ್ಪಿಕೊಂಡರು. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ಅಜ್ಜಿ ನನ್ನ ತಲೆ ಸವರುತ್ತಾ, ನಾನು ಹೇಳಲಿಲ್ಲವಾ ಮಗಳೇ, ಭವ್ಯ, ನಿನ್ನ ನಡತೆ ಮತ್ತು ಸಂಸ್ಕಾರ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು. ಆ ದೇವರು ಇಂದು ನಿನ್ನ ಹೆತ್ತ ತಂದೆ ತಾಯಿಯ ಆಸೆಯನ್ನು ಈಡೇರಿಸಿದ್ದಾರೆ. ಇನ್ನು ಮುಂದೆ ನೀನು ಮಹಾರಾಣಿಯಂತೆ ಬಾಳಬೇಕು ಮಗಳೇ ಎಂದು ಹರಸಿದರು. ಅಜ್ಜಿಯ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದವು. ಆ ಮುರಿದು ಹೋದ ಮನೆಯ ಗೋಡೆಯ ಮೇಲಿದ್ದ ನನ್ನ ತಂದೆಯ ಮುಖ ಮತ್ತು ಅಂತಿಮ ಕ್ಷಣದ ತಾಯಿ ನೀಡಿದ ಆ ಕೊನೆಯ ಮಾತು ನನ್ನ ಕಣ್ಣೆದುರು ಬಂದು ಹೋದವು. ಏನೇ ಬಂದರೂ ನಿನ್ನ ಸಂಸ್ಕಾರ ಕಳೆದುಕೊಳ್ಳಬೇಡ ಮಗಳೇ, ದೇವರು ನಿನಗೆ ಸಹಾಯ ಮಾಡಿಯೇ ಮಾಡುತ್ತಾನೆ ಎಂದಿದ್ದ ತಾಯಿಯ ಮಾತು ಇಂದು ಅಕ್ಷರಶಃ ಸತ್ಯವಾಗಿತ್ತು. ಅರ್ಜುನ್ ನನ್ನ ಬಳಿ ಬಂದು ಅತ್ಯಂತ ಪ್ರೀತಿಯಿಂದ ನನ್ನ ಕಣ್ಣೀರು ಒರೆಸಿದ. ನಡಿ ಭವ್ಯ, ಇನ್ನು ಮುಂದೆ ಈ ಕಣ್ಣೀರುಗಳಲ್ಲಿ ಕಣ್ಣೀರು ಬರಬಾರದು, ಕೇವಲ ಸಂತೋಷ ಮಾತ್ರ ಇರಬೇಕು ಎಂದು ಕೈ ಹಿಡಿದು ತನ್ನ ಐಷಾರಾಮಿ ಕಾರಿನ ಕಡೆಗೆ ಕರೆದುಕೊಂಡು ಹೋದ. ಹೌದು ಸ್ನೇಹಿತರೆ, ಆ ರಾತ್ರಿ ನನ್ನ ಇಡೀ ಹಣೆ ಬರಹವೇ ಬದಲಾಗಿತ್ತು. ನಿಂದನೆ, ಅಪಹಾಸ್ಯ ಮತ್ತು ಕಣ್ಣೀರಿನಿಂದ ಶುರುವಾಗಿದ್ದ ನನ್ನ ಮದುವೆಯ ರಾತ್ರಿ ಕೊನೆಗೆ ನನ್ನ ಬದುಕಿಗೆ ಒಂದು ಹೊಸ ಬೆಳಕನ್ನು ನೀಡಿತ್ತು. ಈ ಕಥೆಯ ಮೂಲಕ ನಾನು ನಿಮಗೆ ಹೇಳಲು ಬಯಸುವುದು ಒಂದೇ: ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ವಿಧಿ ನಮಗೆ ಎಷ್ಟೇ ಕಠಿಣ ಪರೀಕ್ಷೆಗಳನ್ನು ನೀಡಲಿ, ನಮ್ಮ ಪ್ರಾಮಾಣಿಕತೆ, ನಡತೆ ಮತ್ತು ಸಂಸ್ಕಾರವನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ನಮಗೆ ಅನ್ಯಾಯ ಮಾಡಿದವರಿಗೆ ಆ ಕಾಲವೇ ಒಂದು ದಿನ ಸರಿಯಾದ ಪಾಠವನ್ನು ಕಲಿಸುತ್ತದೆ. ಕಷ್ಟಗಳು ಎಂದಿಗೂ ಶಾಶ್ವತವಲ್ಲ. ತಾಳ್ಮೆಯಿಂದ ಕಾಯ್ದರೆ ದೇವರು ನಮ್ಮ ಬದುಕನ್ನು ಸುಂದರವಾಗಿ ಬದಲಾಯಿಸುತ್ತಾನೆ ಎಂಬುದಕ್ಕೆ ನನ್ನ ಜೀವನವೇ ಸಾಕ್ಷಿ. ಇದು ನನ್ನ ಕತೆ, ಅಂದರೆ ನಿಮ್ಮ ಗೆಳತಿ ಭವ್ಯಾಳ ಕತೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.